ವಾಟ್ ಎವರ್ ಇಟ್ ಇಸ್. ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ. ಅಲ್ವಾ? ಯಾರಾದ್ರೂ ಒಬ್ರು ಅಥವಾ ಇಬ್ರು ಮಾತಾಡಿ ಹೇಳ್ಬೋದಾ ನಿಮ್ಮ ಕಡೆ ಸಂಕ್ರಾಂತಿನ ಯಾವ ರೀತಿ ಆಚರಣೆ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್. ಕೆಲವೊಬ್ರು ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ, ಏನೋ ತುಂಬಾ ಜಾಸ್ತಿ ಏನ್ ಮಾಡಲ್ಲ. ಕೆಲವೊಬ್ರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ರೈಟ್? ಪೊಂಗಲ್ ಎಲ್ಲ ಮಾಡಿ ಇಲ್ಲಿ ಆಮ್, ಏನು ಬೆಂಗಳೂರಲ್ಲಿ, ಅದ್ರಲ್ಲಿ ಸ್ಪೆಷಲಿ ಬೆಂಗಳೂರಲ್ಲಿ, ಅದರಲ್ಲೂ ಹಳೇ ಬೆಂಗಳೂರು ಇದೆಯಲ್ವಾ, ಗ್ರಾಮೀಣ ಭಾಗ ಆ ಕಡೆ ಎಲ್ಲಾನು. ಸೊ ಏನೋ ಒಂದು 3 ಐಟಮ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ ಮಾರೋದಕ್ಕೆ. ಏನೇನದು? ಅವರೆಕಾಯಿ. ಅವರೆಕಾಯಿ, ಹೌದು, ಶೇಂಗಾ, ಅವರೆಕಾಯಿ, ಕಬ್ಬು, ಗೆಣಸು, ಗೆಣಸು. ಕಡ್ಲೆ. ಕರೆಕ್ಟ್. ಸೊ ಅವರೆಕಾಯಿ, ಗೆಣಸು, ಶೇಂಗಾ, ಅಲ್ವಾ? ಹ್ಮ್. ಕಡ್ಲೆ, ಕಡಲೆ ಬೀಜ ಅಂತ ಕರೀತಾರೆ, ಸಿಹಿ ಅಲ್ವಾ? ಪೊಂಗಲ್. ಸೊ ಅದು ಯಾಕೆ? ಆ, ಓಕೆ, ಎಳ್ಳು ಬೆಲ್ಲನೂ ಇರುತ್ತೆ, ಹೌದು. ಸೊ ಕಬ್ಬು ಇರುತ್ತೆ. ಓಕೆ. ಬಟ್ ಕೊಬ್ಬರಿ ಇದಂತೂ ಮಾಡ್ತಾರೆ. ನಾನು ಬೆಂಗಳೂರಲ್ಲಿ ನೋಡಿದ್, ನಮ್ ಕಡೆ ಊರಲ್ಲಿ ಅಷ್ಟು ಏನಿಲ್ಲ, ಅಂದ್ರೆ ಶಿವಮೊಗ್ಗ ದಾವಣಗೆರೆ ಸೈಡ್ ಈ ತರ ಈ ಕಾಂಬಿನೇಷನ್ ನಾವು ಅಷ್ಟು ನೋಡಿರಲ್ಲ. ಬಟ್ ಇದನ್ನ ಸಾಲಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಆಯ್ತಾ? ಏನು, ಕಡಲೆ ಬೀಜ, ಅವರೆಕಾಯಿ ಮತ್ತೆ ಗೆಣಸು, ಆಯ್ತಾ? ಇದಷ್ಟನ್ನು ಬೆಳಗ್ಗೆ ಬೇಯಿಸ್ಬಿಟ್ಟು, ಅಥವಾ ಹಿಚ್ಕವ್ರೆ ಬೇಳೆ ಅಂತ ಬರುತ್ತೆ ಅಲ್ವಾ, ಹಿಚ್ಕಿದವರೆ ಬೇಳೆ, ಅದನ್ನು ಕೂಡ ಸಾರು ಮಾಡುದು, ಅಥವಾ ಪೂರ್ತಿ ಅವರೆಕಾಯಿನೇ ಬಿಡಿಸ್ದೇನೆ ಹಾಗೆ ತೊಳೆದ್ಬಿಟ್ಟು ಬೇಯಿಸೋದು, ಆಯ್ತಾ? ಬೇಯಿಸಿದ್ಮೇಲೆ ಅವರೆಕಾಳು ಆಮೇಲೆ ಸುಲ್ಕೊಂಡು ತಿನ್ನೋದು. ಸೊ ಇದೆಲ್ಲ ಒಟ್ಟು ಇಷ್ಟನ್ನು ಬೇಯಿಸಿ, ಸಪ್ರೇಟ್ಲಿ ಅದೆಲ್ಲದನ್ನು ಬೇಯಿಸಿ ತಿನ್ನೋದೇ ಹಬ್ಬ. ಆಯ್ತಾ? ಸೊ ಇನ್ನ ಎಳ್ಳು ಬೆಲ್ಲ ಎಲ್ಲ ಮಾಡ್ಬಿಟ್ಟು ಎಲ್ಲಾ ಕಡೆ ಎಲ್ಲಾರ್ಗೂ ಹಂಚಿ ಬರೋದು, ಅದೆಲ್ಲಾನು ಆಮೇಲೆ ಮಾರ್ನಿಂಗ್ ಮಾರ್ನಿಂಗ್ ಇದನ್ನ ಮಾಡ್ತಾರೆ ಮ್ಯಾಮ್, ಎಳ್ಳು ಮತ್ತೆ ಅರಿಶಿನ ಹಾಕಿ ಎಣ್ಣೆಯಲ್ಲಿ ಅರ್ಶಿನ ಸುಡ್ ಸ್ನಾನ. ಸ್ನಾನ. ಹೌದು. ಸೊ ಇದು ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಮಾಡಲ್ಲ. ಬಟ್ ಹಬ್ಬಗಳಲ್ಲಿ ನಾವು ಅಭ್ಯಂಗ ಮಾಡೋದು ತುಂಬಾನೇ ಒಳ್ಳೇದು, ಅಲ್ವಾ? ಅಟ್ಲೀಸ್ಟ್ ಅಲ್ಲಾದ್ರೂ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಬ್ಬಗಳಲ್ಲಾದ್ರೂ ಇಟ್ಟಿದ್ದಾರೆ ಇದು. ಆಲ್ಮೋಸ್ಟ್ ದೀಪಾವಳಿ ಅಂಡ್ ಯುಗಾದಿಗೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಬಟ್ ಕೆಲವೊಬ್ರು ಸಂಕ್ರಾಂತಿಗೂ ಕೂಡ ಕಂಟಿನ್ಯೂ ಮಾಡ್ತಾರೆ, ಇಟ್ಸ್ ಓಕೆ. ಸೊ ತುಂಬಾನೇ ಒಳ್ಳೇದು ಅದು, ಆಯ್ತಾ? ಸುಗ್ಗಿ ಕಾಲ, ಅದರಲ್ಲೂ ಸಂಕ್ರಾಂತಿಯಲ್ಲಿ ನಾವು ಅಭ್ಯಂಗ ಮಾಡೋದ್ರಿಂದ ಏನು ಒಳ್ಳೇದು ಅಂತಂದ್ರೆ, ನಮ್ಗೆ ಇವಾಗ ಸೂರ್ಯ ಪಥವನ್ನ ಬದಲಿಸುವಂತಹ ಟೈಮ್, ಅಲ್ವಾ? ಇನ್ಮೇಲೆ ಬೆಳಗ್ಗೆ ಜಾಸ್ತಿ ಇರುತ್ತೆ, ಸ್ವಲ್ಪ ಬೇಗ ಆಗುತ್ತೆ. ಸ್ವಲ್ಪ ಬೇಗ ಬೆಳಕರಿಯುತ್ತೆ. ಇಲ್ಲಿ ತನಕ ಎದ್ದೇಳೋಕೆ ಮನ್ಸಾಗ್ತಾ ಇರ್ಲಿಲ್ಲ, ಹಂಗಿರ್ತಿತ್ತು. ಬಟ್ ಇನ್ಮೇಲಿಂದ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ಅದು ಒಂದು, ಅಲ್ವಾ? ಸೊ ಸೂರ್ಯನ ಬೆಳಕಿಗೆ ಜಾಸ್ತಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಹಬ್ಬದಲ್ಲಿ ಇನ್ನೂ ಒಂದು ಪ್ರಾಕ್ಟೀಸ್ ಮಾಡ್ತೀವಿ. ಏನದು? ಸೂರ್ಯನ ಬೆಳಕಿಗೆ ಇಂಟೆನ್ಷನಲಿ ಹೋಗ್ಲಿ ಅಂತ ವೈಟಮಿನ್ ಡಿ ನಾನು ಮಾತಾಡ್ತಾನೆ ಇರ್ತೀನಿ, ಅಲ್ವಾ? ಅದ್ರಲ್ಲೂ ಈಗ ಸೂರ್ಯ ಪಥ ಬದಲಿಸಿದಾಗ ಇನ್ನ ಜಾಸ್ತಿ ಏನು, ಸೂರ್ಯ ತನ್ನ ರಥ ಏನು ಇರುತ್ತಲ್ವಾ, ಸೂರ್ಯನ ರಥದಲ್ಲಿ ಎಷ್ಟು ಕುದುರೆ ಇರುತ್ತೆ? ಏಳು. ಹಾ, ಕರೆಕ್ಟ್. 7. 7 ಕುದುರೆ, ಅಲ್ವಾ? ಸೊ ಸಪ್ತ ಕುದುರೆಗಳೇನಿರುತ್ತೆ, ಆ ಒಂದು ರಥವನ್ನ ಏರಿ ಅವನು ಯಾತ್ರೆಯನ್ನ ಹೊರಟಿದ್ದಾನೆ. ಆದ್ರೆ ಇವಾಗ ಪಥ ಚೇಂಜ್ ಮಾಡ್ತಾನೆ, ಅಂದ್ರೆ ಟ್ರ್ಯಾಕ್ ಚೇಂಜ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು ಸೂರ್ಯ ಇಷ್ಟು ದಿನ ಎಲ್ಲಿ ಹುಟ್ಟಿದ್ದ, ಇವಾಗ ಇನ್ಮೇಲೆ ಎಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು, ಅಲ್ವಾ? ಸೊ ಅದನ್ನೆಲ್ಲ ಉತ್ತರಾಯಣ, ದಕ್ಷಿಣಾಯಣ ಇದೆಲ್ಲಾನು ಕೂಡ ಸ್ಟಡಿ ಮಾಡೋರ್ಗೆ ಗೊತ್ತಾಗುತ್ತೆ. ಬಟ್ ಅಟ್ಲೀಸ್ಟ್ ಸೂರ್ಯನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗಿದೆ, ಅಲ್ವಾ? ಪೂರ್ವ ಅಂದ್ರೆ ಬರೀ ಪೂರ್ವದಲ್ಲೇ ಅಲ್ಲ, ಪೂರ್ವದಿಂದ ಸ್ವಲ್ಪ ಉತ್ತರದ ಕಡೆಗೆ, ಪೂರ್ವದಿಂದ ಸ್ವಲ್ಪ ದಕ್ಷಿಣದ ಕಡೆಗೆ, ಅಲ್ವಾ? ಈ ರೀತಿ ಪಥ ಬದಲಾಗುತ್ತೆ. ಓಕೆ. ಸೊ ಇವಾಗ ಏನಾಗುತ್ತೆ, ಸುಗ್ಗಿ ಕಾಲ ಇವಾಗ ಇಲ್ಲಿವರೆಗೆ ಬಂದಂತಹ ಬೆಳೆಗಳನ್ನ ರಾಶಿ ಹಾಕಿ, ಸೊ ನಮ್ಮ ಹಾಡಲ್ಲೇ ಇದೆ ಅಲ್ವಾ, ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ, ಅಲ್ವಾ? ಯಾಕೆ ಸುಗ್ಗಿ ಕಾಲ ಅಷ್ಟು ಚೆನ್ನಾಗಿ, ಸುಗ್ಗಿಯ ಹಾಡು ಚೆನ್ನಾಗಿರುತ್ತೆ, ಅಲ್ವಾ? ಇಟ್ ರೆಪ್ರೆಸೆಂಟ್ಸ್ ಏನು, ನಮ್ಮ ಆ, ಏನು ಧಾನ್ಯಗಳು, ಅಥವಾ ಅದರಲ್ಲಿರುವಂತಹ ಸಂಪತ್ತು, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ವಾ? ರಾಜೇಶ್ವರಿ ಅವ್ರೆ, ಹೇಳಿ. ಹಾ ಮ್ಯಾಮ್, ಈಗ ಮುಂಗಾರಿನ ಬೆಳೆ ಏನಿರುತ್ತಲ್ಲ, ಹ್ಮ್. ಅದೆಲ್ಲ ಇವಾಗ ಕಟಾವಿಗೆ ಬರುವಂತ ಟೈಮ್ ಕಟಾವಿಗೆ. ಇವಾಗ ಹೌದು. ಹಾ. ಬರುತ್ತೆ. ಈ ಅವೆಲ್ಲ ಕಟಾವ್ ಮಾಡ್ಕೊಂಡು ಹಿಂಗಾರಿನ ಬೆಳೆ ಏನಿರುತ್ತಲ್ಲ, ಈ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಬಿತ್ತುವಂತದನ್ನ, ಎಸ್. ಅದನ್ನ ಈ ಟೈಮ್ ಅಲ್ಲಿ ಬಿತ್ತುತ್ತಾರೆ. ಈ ಟೈಮ್ ಅಲ್ಲಿ ಮತ್ತೆ ಚಳಿಗಾಲದಲ್ಲಿ ಒಂದಿಷ್ಟು ಫುಡ್ಸ್ ಎಲ್ಲ ಬರುತ್ತಲ್ಲ, ಸಜ್ಜೆ, ಎಳ್ಳು, ಹೌದು. ಈ
ಈ ತರ ಸೀಸನ್ ಸ್ಪೆಷಲ್ ಇವೆಲ್ಲ ಅವರೆಕಾಯಿ ಈ ತರದ್ದೆಲ್ಲ ಇದು ಮಾಡಿ ಒಟ್ಟಿಗೆ ಎಲ್ರು ಸೇರೋಣ ಎಲ್ಲ ದಂಡಿರ್ತಾರಲ್ಲ ಒಟ್ಟಿಗೆ ಈ ಟೈಮಲ್ಲಿ ಒಟ್ಟಿಗೆ ಸೇರೋಣ ಅಂತ ಹೇಳಿ ಎಸ್. ಸಂಕ್ರಾಂತಿ ಹಬ್ಬದಲ್ಲಿ ಒಟ್ಟಿಗೆ ಅಡಿಗೆ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಹಾ, ವೆರಿ ಗುಡ್, ವೆರಿ ಗುಡ್. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಲ್ವಾ. ಸೊ ರೈತಾಪಿ ಕುಟುಂಬದಲ್ಲಿ ಬೆಳೆದಿರುವಂಥವ್ರಿಗೆ ಇದು ತುಂಬಾ ಸ್ಪೆಷಲ್ ಅಲ್ವಾ, ತುಂಬಾ ಚೆನ್ನಾಗಿ ಫೀಲ್ ಆಗುವಂಥದ್ದು. ಸೊ ಎಲ್ಲರೂ ಅವ್ರು ಹೇಳಿದ ಹಾಗೆ ಎಲ್ಲ ಇಲ್ಲಿವರೆಗೂ ಕೆಲಸ ಮಾಡಿ ಎಲ್ಲ ಕಟಾವ್ ಮಾಡಿ ದಣದಿರ್ತಾರೆ. ಸೊ ಎಲ್ಲ ಆದ್ಮೇಲೆ ಬೆಳೆ ಕೈಗೆ ಬಂದ್ಮೇಲೆ ಎಲ್ಲರನ್ನ ಸೇರಿಸಿ ಅಲ್ವಾ. ಸೊ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾ ಇದ್ರು. ಅದ್ರಲ್ಲೂ ಎಲ್ಲರನ್ನು ಬೆಳೆ ಕೈಗೆ ಬಂತು ಅಂದ್ರೆ ಎಲ್ಲರನ್ನು ಕರಿತಾ ಇದ್ರು ಮನೆಗೆ, ಹಂಚಿ ತಿನ್ನೋಣ ಅಲ್ವಾ, ಕೂಡಿ ಹಬ್ಬ ಮಾಡೋಣ ಅದೆಲ್ಲಾನು. ಸೊ ಅದಕ್ಕೋಸ್ಕರ ಇವಾಗ ಎಲ್ಲರೂ ಜೊತೆಗೆ ಸೇರ್ಬಿಟ್ಟು ಹಬ್ಬ ಮಾಡೋದು. ಓಕೆ. ಸೊ ಎಸ್, ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಏನು ನಮ್ಮ ಆರೋಗ್ಯ, ಐಶ್ವರ್ಯ ಅಲ್ವಾ, ಸಮೃದ್ಧಿ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಏನು ನಮ್ಮ ಬೆಳೆಗಳಲ್ಲಿ ಅಲ್ವಾ ಸಮೃದ್ಧವಾದ ಬೆಳೆ ಬಂದಿರೋದು ಆಗಿರ್ಬೋದು, ಅದನ್ನೆಲ್ಲ ಆನಂದದಿಂದ ಹಂಚಿ ತಿನ್ನೋದಾಗಿರ್ಬೋದು, ಅದೆಲ್ಲಾನು ಸೆಲೆಬ್ರೇಟ್ ಮಾಡುವಂತಹ ಸಮಯ. ಓಕೆ. ಅಂಡ್ ಇವನ್ ಇನ್ಮೇಲೆ ಸ್ವಲ್ಪ ಚಳಿ ಕಮ್ಮಿ ಆಗ್ತಾನೂ ಬರುತ್ತೆ ಬರ್ತಾ ಬರ್ತಾ. ಮತ್ತೆ ಸೂರ್ಯನ ಬೆಳಕು ಶಾಖ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಅವ್ರು ಹೇಳಿದಾಗೆ, ರಾಜೇಶ್ವರಿ ಅವ್ರು ಹೇಳಿದಾಗೆ, ಇವಾಗ ಬಿತ್ತಿದಂತಹ ಬೆಳೆಗಳಿಗೆ ಚೆನ್ನಾಗಿ ಸೂರ್ಯನ ಬೆಳಕು ಸಿಗ್ತಾ ಹೋಗೋದ್ರಿಂದ ಆಮೇಲೆ ನೆಕ್ಸ್ಟ್ ಬರುವಂತಹ ಬೆಳೆ 6 ತಿಂಗಳಿಗೆ ಒಂದು ಬೆಳೆ ಆಗುತ್ತೆ. ಕೆಲವೊಂದು ಅಂದ್ರೆ ಗದ್ದೆಗಳಲ್ಲಿ ಬೆಳೆಯೋರಿಗೆ ಗೊತ್ತಿರುತ್ತೆ ಅಲ್ವಾ, ತೋಟಗಳು, ಅಡಿಕೆ ತೋಟ ಇದೆಲ್ಲಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಬಟ್ ದ್ಯಾಟ್ ಈಸ್ ಆಲ್ಸೋ ಲೈಕ್ ಅದು ಒಂದು ಸಮೃದ್ಧಿಯ ಸಂಕೇತನ. ಬಟ್ ಇಲ್ಲಿ ಧಾನ್ಯಗಳನ್ನ ಬೆಳೆಯುವಂತಹ ಪದ್ಧತಿಗಳಲ್ಲಿ 6 ತಿಂಗಳಿಗೆ ಒಂದು ಬೆಳೆ ಹಾಕೋದು ಅದು ಅಭ್ಯಾಸದಲ್ಲಿ ಇದೆ ಅಲ್ವಾ. ಸೊ ಹಂಗೆ ನೆಕ್ಸ್ಟ್ ಬೆಳೆಗಳಿಗೂ ಕೂಡ ಅದು ಯೂಸ್ ಆಗುತ್ತೆ. ಈ ಒಂದು ಸೂರ್ಯನ ಡೈರೆಕ್ಷನ್ ಚೇಂಜ್ ಆಗಿರೋದು ಇನ್ನ ಚೆನ್ನಾಗಿ ನಮ್ಗೆ ಬೆಳೆಯನ್ನ ಕೊಡುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಅನ್ನುವಂಥದ್ದನ್ನ ಮೊದಲೇ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ. ಅಂಡ್ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಲ್ವಾ ಸೂರ್ಯ. ಓಕೆ. ಕಣ್ಣಿಗೆ ಕಾಣುವಂಥ ದೇವರು. ಬೇರೆ ಎಲ್ಲಾ ದೇವರುಗಳನ್ನ ಅಲ್ಲಿರ್ಬೋದು ಇಲ್ಲಿರ್ಬೋದು ಅದೆಲ್ಲಾನು ಊಹೆ ಮಾಡ್ತೀವಿ. ಬಟ್ ನಿಜವಾಗ್ಲೂ ನಮಗೆ ಏನು ಎನರ್ಜಿಯನ್ನ ದಿನಾನು ಕೊಡ್ತಾ ಇರುವಂತಹ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅದು ಪ್ರಾಕೃತಿಕವಾಗಿ ಸೂರ್ಯದೇವ ಅಲ್ವಾ. ಸೊ ಅದಕ್ಕೆ ಸೂರ್ಯದೇವನಿಗೆ ತುಂಬಾ ಪ್ರಾಶಸ್ತ್ಯತೆ, ಅಂದ್ರೆ ನಮ್ಮ ತುಂಬಾ ಇದನ್ನ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದೇವೆ ನಾವು ಅಲ್ವಾ. ಅದಕ್ಕೆ ಆ ಒಂದು ಹಬ್ಬವನ್ನ ಆಚರಣೆ ಮಾಡೋದಕ್ಕೆ, ಸೂರ್ಯನ ಬೆಳಕಿಗೆ ಹೋಗೋದಕ್ಕೆ ಏನ್ ಮಾಡ್ತೀವಿ, ಇಂಟೆನ್ಷನಲಿ ಗಾಳಿಪಟ ಹಾರಿಸ್ತೀವಿ ಅಲ್ವಾ. ಸೊ ಗಾಳಿಪಟ ಹಾರಿಸುವಂತಹ ಉದ್ದೇಶ ಸೂರ್ಯನ ಬೆಳಕಿಗೆ ಹೋಗ್ಲಿ, ಒಂದ್ ಸ್ವಲ್ಪ ಮೇಲೆ ನೋಡ್ಲಿ, ಸ್ವಲ್ಪ ಎಲ್ಲ ಆಕಾಶವನ್ನು ನೋಡ್ಲಿ, ಎಲ್ಲರ ನಮ್ಮ ಥಾಟ್ಸ್ ಕೂಡ ಹಂಗೆ ಹೈ ಆಗ್ಲಿ ಅಲ್ವಾ. ಈ ಗಾಳಿಪಟ ಅನ್ನೋದು ಅಷ್ಟೇ ನಮ್ಮ ಜೀವನವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ನಾವು ಯಾವ ರೀತಿ ಸೂತ್ರವನ್ನ ನೀಟಾಗಿ ಕಂಟ್ರೋಲ್ ಮಾಡ್ತಾ ಹೋಗ್ತೀವೋ, ಸೂತ್ರ ಕೆಳಗಿದ್ದಾಗ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಹೋಗ್ತೀವೋ ಅದೇ ರೀತಿ ಅಷ್ಟು ಚೆನ್ನಾಗಿ ಅದು ಮೇಲ್ ಹೋಗ್ತಾ ಹೋಗುತ್ತೆ. ಅಂದ್ರೆ ಸ್ಟೇ ಗ್ರೌಂಡೆಡ್ ಅಲ್ವಾ. ಬಿಟ್ವಿ ಅಂದ್ರೆ ಹೋಯ್ತು, ಅದೆಲ್ಲೆಲ್ಲೋ ಹೋಗ್ಬಿಟ್ಟು ಎಲ್ಲೋ ಹಾಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಆಮೇಲೆ ಏನಾಗುತ್ತೆ, ಮತ್ತೆ ಬೇಗ ಕೆಳಗ್ ಬಿಟ್ಬಿಡುತ್ತೆ, ಇಲ್ಲ ಹರಿದು ಹೋಗುತ್ತೆ, ಬೇರೆ ಇನ್ಯಾವುದೋ ಪಟಕ್ಕೆ ಸಿಗಾಕೊಂಡು ಅದು ಹರಿದು ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ಯಾವಾಗ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತಲ್ವಾ, ಆವಾಗ ನಾವು ಅದನ್ನ ನೀಟಾಗಿ ಯಾವುದೇ ರೀತಿ ಏನು ಅಡೆತಡೆಗಳು ಬರ್ದೇ ಇರೋ ತರ ಸರಾಗವಾಗಿ ಹೋಗೋ ತರ ನೋಡ್ಕೋಬಹುದು ಅಲ್ವಾ. ಸೊ ಅದಕ್ಕೆ ಗಾಳಿಪಟ ಅನ್ನೋದು ತುಂಬಾ ಜಾಸ್ತಿ ನಮ್ಗೆ ಮೆಸೇಜಸ್ನ ಕೊಡ್ತಾ ಹೋಗುತ್ತೆ ಅಲ್ವಾ. ಅಂಡ್ ಸೈಂಟಿಫಿಕಲಿ ದಿಸ್ ಇಸ್ ಆಲ್ಸೋ ದ ರೀಸನ್, ಸೂರ್ಯನ ಬೆಳಕಿಗೆ ಹೋಗ್ಲಿ, ಆ ವೈಟಮಿನ್ ಡಿ ಸಿಗ್ಲಿ ಅಲ್ವಾ. ಇವಾಗ ಎಳ್ಳು ಜಾಸ್ತಿ ತಿಂತಾರೆ ಅಲ್ವಾ. ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ವೆರಿ ಮಿನಿಮಲ್ ಅಮೌಂಟ್ ಯಾವ್ದ್ರಲ್ಲಾದ್ರೂ ನಿಮ್ಗೆ ಸಿಕ್ತು ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ ಆಯ್ತಾ. ಅಯ್ಯೋ ತುಂಬಾ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇದೆ ಆಕ್ಚುಲಿ, ಸೆಸಿಮೆ ಸೀಡ್ಸ್ ಅಲ್ಲಿ, ಅಂದ್ರೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಸೊ ಮಿನಿಮಲ್ ಕ್ವಾಂಟಿಟಿಲಿ ನಿಮ್ಗೆ ಎಲ್ಲಾದ್ರೂ ಕೆಲವೊಬ್ರು ರೊಟ್ಟಿ ಮೇಲೆ ಉದ್ರಿಸಿರೋದು, ಕುಲ್ಚಾ ಮೇಲೆ ಹಾಕಿರ್ತಾರೆ, ಅಯ್ಯೋ ಕುಲ್ಚಾ ತಿನ್ಬಿಟ್ಟೆ ನಾನು, ಸೊ ಅದ್ರ ಮೇಲೆ ಸ್ವಲ್ಪ ಇರುತ್ತೆ ಅಷ್ಟೇ, ಅಷ್ಟೊಂದು ಇರಲ್ಲ ಆಯ್ತಾ. ಸೊ ಅಷ್ಟು ಮಿನಿಮಲ್ ಕ್ವಾಂಟಿಟಿಲಿ ನಿಮ್ಗೆ ಎಲ್ಲಾದ್ರೂ ದೇಹಕ್ಕೆ ಸೇರ್ತು ಅಂತಂದ್ರೆ ತಲೆನೇ ಕೆಡಿಸ್ಕೋಬೇಡಿ. ಯಾವಾಗ ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ, ಸೊ ಜಾಸ್ತಿ ನೀವು ತಗೊಂಡಾಗ ಸ್ವಲ್ಪ ಅದು ಎಫೆಕ್ಟ್ ಕೊಡುತ್ತೆ
ಆಯ್ತಾ. ಸೊ ಹೀಟ್ ಜಾಸ್ತಿ ಆಗೋದು ಈ ತರ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಜಾಸ್ತಿ ಎಳ್ಳನ್ನ ತಿನ್ಬೇಡಿ ಅಂತ ಹೇಳ್ತಾರೆ. ಎಳ್ಳು ಹಾಕ್ದೇನೆ ಮಾಡ್ತಾರೆ ಅಲ್ವಾ ಪ್ರೆಗ್ನೆಂಟ್ ಇರೋರ್ಗೆ. ಸೊ ಆ ಥರದ್ದೆಲ್ಲ ಮಾಡ್ತಾರೆ, ಯಾಕಂದ್ರೆ ಲಾರ್ಜ್ ಕ್ವಾಂಟಿಟಿ ಇಸ್ ನಾಟ್ ಗುಡ್ ಅಲ್ವಾ. ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ಯಾವಾಗಾದ್ರೂ ಬೇರೆ ಎಳ್ಳುಗಳನ್ನೆಲ್ಲ ಮೇಲಿಂದೆಲ್ಲ ತಿನ್ನುವಂತ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಂದ್ರೆ ಎಳ್ಳು ಕಾಳು ಬಿಟ್ಟು ಬೇರೆ ಇನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ವಾ, ಅದನ್ನ ತಿನ್ನುವಂತ ಅಭ್ಯಾಸ ಇರುತ್ತೆ. ಅವಾಗ ಒಂದ್ ಸ್ವಲ್ಪ ನೀವು ತಿಂದ್ರೆ ಅಂತಂದ್ರೆ ಅದಕ್ಕೇನ್ ತಲೆ ಕೆಡಿಸ್ಕೋಬೇಡಿ. ಸೊ ಮಿನಿಮಲ್ ಕ್ವಾಂಟಿಟಿ ಇಸ್ ಓಕೆ, ಇಟ್ಸ್ ಓಕೆ ಅಕಸ್ಮಾತ್. ಆಯ್ತಾ. ಸೊ ಇಂಟೆನ್ಷನಲಿ ಬೇಡ, ಅಕಸ್ಮಾತ್ ನೀವು ಮಿಸ್ ಆಗಿ ತಿಂದಿದ್ದೀರಾ ಅಂದ್ರೆ ಇಟ್ಸ್ ಓಕೆ, ಅದೇನು ಮಾಡಲ್ಲ. ಆಯ್ತಾ, ಇಟ್ಸ್ ಗುಡ್ ಓನ್ಲಿ. ಅದರಲ್ಲೂ ನೆಕ್ಸ್ಟ್ ಬಾಣಂತನ ಟೈಮಲ್ಲಿ ತುಂಬಾ ಒಳ್ಳೇದು ಎಳ್ಳು. ಆಯ್ತಾ, ಎಳ್ಳಿನ ಉಂಡೆನೆ ಮಾಡ್ಕೊಡ್ತಾರೆ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಮಾಡಿಬಿಟ್ಟು. ಸೊ ದಿನಕ್ಕೆ ಒಂದು ಅನ್ನೋ ಥರ ತಗೊಂಡ್ರು ಅದು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಇಟ್ ಹೆಲ್ಪ್ಸ್ ಇನ್ ರಿಕವರಿಂಗ್. ಮತ್ತೆ ಸೊಂಟಕ್ಕೆ ಶಕ್ತಿ ಕೊಡೋದು ಎಲ್ಲ ಚೆನ್ನಾಗಾಗುತ್ತೆ ರಿಕವರಿ ಟೈಮಲ್ಲಿ ಅಲ್ವಾ. ಪೋಸ್ಟ್ ನೆಟಲ್ ಅಂದ್ರೆ ಬಾಣಂತನ ಟೈಮಲ್ಲಿ ಎಳ್ಳುಂಡೆ ತುಂಬಾ ಒಳ್ಳೇದು. ಆಯ್ತಾ, ಬಟ್ ಈ ಟೈಮಲ್ಲಿ ಯು ಡೋಂಟ್ ಡೂ ಇಟ್. ಆಯ್ತಾ, ಅದನ್ನೆಲ್ಲ ತಿನ್ಬೇಡಿ. ಬಟ್ ಸ್ವಲ್ಪ ಸ್ವಲ್ಪ ಎಲ್ಲಾದ್ರೂ ನೀವು ತಿನ್ಬೇಕಾದ್ರೆ ಆಹಾರದಲ್ಲಿ ಸಿಕ್ಕಿದೆ ಅಂದ್ರೆ ಇಟ್ಸ್ ಓಕೆ, ತೊಂದ್ರೆ ಇಲ್ಲ. ಓಕೆ. ಎಸ್. ಮ್ಯಾಮ್ ಇದು ಸಮಟೈಮ್ಸ್ ರೆಸ್ಟೋರೆಂಟ್ ಅಲ್ಲೆಲ್ಲ ಗ್ರೇವಿ ಎಲ್ಲ ಮಾಡೋದಕ್ಕೆ ರುಬ್ಬೋದಕ್ಕೆಲ್ಲ ಹಾಕಿರ್ತಾರಲ್ಲ ಆ ತರದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಹೌದು. ಗೊತ್ತಾಗದೆ ಅದೇ ತಿನ್ಬಿಟ್ಟಿರ್ತೀರಲ್ಲ. ಹಾ, ಅಲ್ಲಿ ಅಂದ್ರೆ ಮಿನಿಮಲ್ ಕ್ವಾಂಟಿಟಿಲಿ ಇರುತ್ತೆ ಅದು. ಆಯ್ತಾ, ಗ್ರೇವಿಗೆ ಜಾಸ್ತಿ ಹಾಕಲ್ಲ ರುಬ್ಬುವಾಗ. ಹ್ಮ್ ಓಕೆ. ಸೊ ಜಾಸ್ತಿ ಏನಲ್ಲ, ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಹಾಕಿದ್ರು ಹಾಕಿರ್ಬೋದೇನೋ, ಬಟ್ ಅಷ್ಟು ಎಳ್ಳನ್ನ ಜಾಸ್ತಿ ಹಾಕಲ್ಲ. ಮೇ ಬಿ ಬೇರೆ ಅದು ಗ್ರೌಂಡ್ ನಟ್ ಎಲ್ಲ ಮಿಕ್ಸಿ ಮಾಡಿ ಹಾಕ್ತಾರೆ, ಬಟ್ ಹಾ. ಎಳ್ಳು ಅಷ್ಟು ಹಾಕೋದು ಕಮ್ಮಿನೇ. ಅಕಸ್ಮಾತ್ ಹಾಕಿದ್ರೆ ಈ ಕುಲ್ಚಾ ಮೇಲೆ ಅಥವಾ ಬೇರೆ ಏನಾದ್ರು ಅಂದ್ರೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ, ಚೆನ್ನಾಗಿ ಕಾಣ್ಲಿ ಅಂತಾನು ಕೂಡ. ಸೊ ಹ್ಮ್ ಆ ಥರ ಏನಾದ್ರು ಇದ್ರೆ ಇಟ್ಸ್ ಓಕೆ. ಬಟ್ ಓಕೆ. ಇಂಡೈರೆಕ್ಟ್ಲಿ ನಾವು ತಗೊಂಡಾಗ ಇಟ್ ಇಸ್ ಲೈಕ್ ಮಿನಿಮಲ್ ಕ್ವಾಂಟಿಟಿಯಲ್ಲಿ ಇದ್ದಾಗ ಯಾವಾಗಾದ್ರೂ ಒಂದು ಸರಿ ರೆಸ್ಟೋರೆಂಟ್ ಅಲ್ಲಿ, ಅಂದ್ರೆ ದಿನಾನು ಏನ್ ನೀವು ತಿನ್ನಲ್ಲ, ಎಲ್ಲೋ ಹೊರಗಡೆ ಹೋದಾಗ ತಿಂಗ್ಳಿಗೊಂದ್ಸರಿನೋ ಅಥವಾ 2 ತಿಂಗಳಿಗೊಂದ್ಸರಿನೋ ಅವಾಗ ಕನ್ಸ್ಯೂಮ್ ಮಾಡಿರ್ತೀರಾ, ಇಟ್ ಈಸ್ ನೆಗ್ಲಿಜಿಬಲ್. ಯುವರ್ ಬಾಡಿ ಹ್ಯಾಸ್ ದಟ್ ಕೆಪಾಸಿಟಿ ಟು ಮ್ಯಾನೇಜ್. ಆಯ್ತಾ, ಸೊ ಅದೇನು ತೊಂದರೆ ಇಲ್ಲ. ಓಕೆ. ಬಟ್ ಫುಲ್ಲಿ ಎನ್ರಿಚ್ಡ್ ಆಗಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಏನು ಉಂಡೆನೆ ಮಾಡ್ತಾರೆ. ಸೊ ಸೆಸಮೆ ಸೀಡ್ಸ್ ಇಂದ ಉಂಡೆನೆ ಮಾಡ್ತಾರೆ. ಆ ಥರದ್ದೆಲ್ಲಾನು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಲ್ಲಿ ಕ್ವಾಂಟಿಟಿ ಅಲ್ವಾ. ಸೊ ಅದು ಬೇಡ ಅಂತ ಹೇಳ್ದೆ, ಆ ಥರದ್ದೆಲ್ಲ ಬೇಡ. ಓಕೆ. ಓಕೆ. ಸೊ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಒಂದು ಆಕ್ಟಿವಿಟಿ ಮಾಡೋಣ ಎಲ್ಲರೂ. ನಿಮಗೆ ಏನೇನು ಅವೈಲೇಬಲ್ ಇದೆಯೋ ಅದರಲ್ಲೇನೆ ಒಂದು ಸಂಕ್ರಾಂತಿಯ ಚಿತ್ರ ಬರೀರಿ, ಇಲ್ಲ ಕೈಟ್. ಆಯ್ತಾ. ಸೊ ಕೈಟ್ ಮಾಡೋದು ಆಕ್ಚುಲಿ ಇಟ್ ಟೇಕ್ಸ್ ಟೈಮ್. ಓಕೆ. ಆ ಸ್ಟ್ರಕ್ಚರ್ ತರ ನೀವು ಮಾಡಿದ್ರೆ ಪರವಾಗಿಲ್ಲ, ಹಾಗೆ ಸುಮ್ಮನೆ ಒಂದೇನಾದ್ರೂ ಡಿಸೈನ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ನಿಮ್ಮ ಮನೇಲಿ ಯಾರ್ದಾದ್ರೂ ಸಪೋರ್ಟ್ ತಗೊಂಡು ಸ್ವಲ್ಪ ಅದಕ್ಕೆ ಎಲ್ಲಾನು ಏನೋ ಹಿಂದ್ಗಡೆ ಸ್ಟಿಕ್ ಎಲ್ಲ ಮಾಡಿ ಸಿಕ್ಸ್ಬೇಕಾಗುತ್ತೆ, ಅಂಟಿಸ್ಬೇಕು ಅಲ್ವಾ. ಆ ಥರದ್ದೆಲ್ಲ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿಲ್ ಡ್ರಾ ಒಂದು ಸಂಕ್ರಾಂತಿಯ ಪಿಕ್ಚರ್. ಆಯ್ತಾ. ಸೊ ಇಲ್ಲ ಅಂದ್ರೆ ಇದನ್ನ ಟಾಸ್ಕ್ ಆಗಿ ತಗೊಂಡ್ಬಿಡಿ ಕೈಟ್ ಮಾಡೋದು. ಓಕೆ. ಸೊ ತುಂಬಾ ದೊಡ್ಡದಂತೇನಲ್ಲ, ಚಿಕ್ಕದು. ಆಯ್ತಾ, ಕಂಪಲ್ಸರಿನೂ ಇಲ್ಲ. ಇಫ್ ಯು ಆರ್ ಫೀಲಿಂಗ್ ಲೈಕ್ ಮಾಡಕ್ ಆಗುತ್ತೆ ಅಂದ್ರೆ ಮಾಡಿ. ಸೊ ನಿಮ್ಗೆ ಆಗಲ್ಲ, ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ, ತುಂಬಾ ರೆಸ್ಟ್ ಮಾಡಬೇಕು, ಸೊ ಇಟ್ ಇಸ್ ಟೇಕಿಂಗ್ ಟೈಮ್, ಅಥವಾ ನಮ್ಗೆ ರಿಸ್ಕ್ ಆಗ್ತಾ ಇದೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಆ ಥರದ್ದೆಲ್ಲ ಅನ್ಸಿದ್ರೆ ದಯವಿಟ್ಟು ಬಿಟ್ಬಿಡಿ. ಓಕೆ. ಸೊ ಅಕಸ್ಮಾತ್ ಬೇರೆ ಯಾರಾದ್ರೂ ಇದ್ರೆ ಮನೇಲಿ ಕಂಟಿನ್ಯೂ ಮಾಡಕ್ಕೆ ಅವ್ರಿಗೆ ಹೇಳ್ಬಿಡಿ. ಓಕೆ. ಸೊ ಟೇಕ್ ಕೇರ್. ಬಟ್ ಇದು ಮಾಡೋದ್ರಿಂದ ಜಸ್ಟ್ ನಿಮ್ಗೆ ಯು ಆರ್ ಇನ್ವಾಲ್ವಿಂಗ್ ಇನ್ ಸಮ್ ಥಿಂಗ್ ಅಲ್ವಾ, ಅದಕ್ಕೋಸ್ಕರ ಕೈಟ್ ಮೇಕಿಂಗ್ ಈಸ್ ದ ಆಕ್ಟಿವಿಟಿ. ಓಕೆ. ಸೊ ಆಮೇಲೆ ಮಾಡಿ ಪರವಾಗಿಲ್ಲ, ಬಟ್ ಇವಾಗ ನಾವು ಬೇರೆ ಏನಾದರೂ ಮಾಡೋಣ. ಓಕೆ. ಯಾರಾದರೂ ಏನಾದರೂ ಹಾಡು ಹೇಳ್ತೀರಾ, ಸಂಕ್ರಾಂತಿ ಹಾಡು ಅಥವಾ ಬೇರೆ ಏನಾದರೂ ಸುಗ್ಗಿ ಹಾಡು ನಿಮ್ಮ ರೀಜನ್ ಅಲ್ಲಿ ಹೇಳುವಂಥದ್ದು? ಆಫ್ಟರ್ ದಟ್ ವಿಲ್ ಸ್ಟಾರ್ಟ್ ಚಾಂಟಿಂಗ್ ಅಂಡ್ ಮೆಡಿಟೇಷನ್ಸ್. ಓಕೆ. ಹಾಯ್ ನೇತ್ರ ಅವರೇ. ಓಕೆ. ಎಸ್. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಿಪೇರ್ ಆಗಿ ಬನ್ನಿ. ಓಕೆ. ನಾಳೆ ಕ್ಲಾಸ್ ಇಲ್ಲ ಆಲ್ಮೋಸ್ಟ್ ಅಲ್ವಾ. ನಾಡಿದ್ದು ಮೇ ಬಿ ನನಗೆ ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ. ನಾಡಿದ್ದು ಮಾತ್ರ
1 o'clock ಜಾಯ್ನ್ ಆಗಕ್ಕಾಗುತ್ತಾ? ಎಷ್ಟು ಜನಕ್ಕೆ ಆಗಲ್ಲ ಇಲ್ಲಿ ಮೆಸೇಜ್ ಮಾಡಿ. ನಾಡಿದ್ದು ಮಾತ್ರ. ಓಕೆ ಮ್ಯಾಮ್ ಡನ್. ಓಕೆ ಓಕೆ. ಸೊ ಯಾರಿಗಾದ್ರೂ ಆಗಲ್ಲ ಅಂತಂದ್ರೆ ನನಗೆ ಮೆಸೇಜ್ ಮಾಡಿರಿ. ಓಕೆ. ಸೊ ಐ ಥಿಂಕ್ ಅಬೌಟ್ ಅನದರ್ ಆಲ್ಟರ್ನೇಟಿವ್. ಆ್ಯಂಡ್ ಮುಂದಿನ ವಾರದಿಂದ ಸೋಮವಾರದಿಂದ ಆಯ್ತಾ, ಸೋಮವಾರದಿಂದ 11 o'clock ಜಾಯ್ನ್ ಆಗ್ಬೋದಾ ಎಲ್ಲರೂ? ಅಂದ್ರೆ ಕ್ಲಾಸ್ ಟೈಮಿಂಗ್ನೇ ಪೂರ್ತಿ ಚೇಂಜ್ ಮಾಡ್ತಾ ಇದ್ದೀನಿ. ದಟ್ಸ್ ವೈ ನಾನು ಪೋಲ್ನ ಹಾಕಿದ್ದು. ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ದೀರಾ ಅಲ್ವಾ? ಎಲ್ಲರಿಗೂ 11 o'clock to 12 o'clock ಇಸ್ ಓಕೆ ಅಂತ ಹೇಳಿದ್ದೀರಾ. ಇವನ್ ನಂಗೆ ಮುಂಚೆಯಿಂದನೂ ರಿಕ್ವೆಸ್ಟ್ ಬರ್ತಾನೆ ಇತ್ತು ಇದನ್ನ, ಬಟ್ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಬಿಕಾಸ್ ಒಬ್ರು ಇಬ್ರು ಹೇಳ್ತಾ ಇದ್ರು. ಬಟ್ ಇವಾಗ ಪ್ಲಾನಿಂಗ್ ಅವ್ರಿಗೆ ಎಷ್ಟೋ ಜನಕ್ಕೆ 12 o'clock ಇಂದ ಸೂಟಬಲ್ ಆಗ್ತಾ ಇದೆ, ಅಂಡ್ ಪ್ರೆಗ್ನೆನ್ಸಿ ಅವ್ರಿಗೆ ಎಷ್ಟೋ ಜನಕ್ಕೆ 11 ಇಂದ ಸೂಟಬಲ್ ಆಗ್ತಾ ಇದೆ. ಈವನ್ ನಂಗೂ ಕೂಡ ಅದು ಕಂಫರ್ಟಬಲ್ ಅನ್ಸುತ್ತೆ ಬಿಕಾಸ್ ಒಂದು ಪಾಸಿಟಿವಿಟಿಯಿಂದ ನಾನು ಇಲ್ಲಿ ಜಾಸ್ತಿ ಪಾಸಿಟಿವ್ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ. ಅಂಡ್ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ವಿಷಯಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ, ಯಾಕಂದ್ರೆ ಅಲ್ಲಿ ಡೌಟ್ಸ್ ಜಾಸ್ತಿ ಇರುತ್ತೆ. ಓಕೆ, ಮೇ ಬಿ ಸುವರ್ಣ ಅವ್ರಿಗೆ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ನಾನು ಸುಮಾರು ಫಿಲ್ಟರ್ ಮಾಡಿ ಮಾಡಿ ನಿಮ್ಗೆ ಹೇಳಿರ್ತೀನಿ, ಅಂದ್ರೆ ಯಾವ್ದು ನೆಗೆಟಿವ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅಕಸ್ಮಾತ್ ನೆಗೆಟಿವ್ಸ್ ಇದ್ರೂ ಅದನ್ನ ಪಾಸಿಟಿವ್ ಆಗಿ ತಿರುಗಿಸಿ ಅದರಿಂದ ಹೇಗೆ ನಿಮ್ಗೆ ಪಾಸಿಟಿವ್ ಎಫೆಕ್ಟ್ ಬರ್ಬೇಕು ಅಷ್ಟು ಮಾತ್ರ ಹೇಳ್ತೀನಿ, ರೈಟ್? ಬಟ್ ಅಲ್ಲಿ ಎಷ್ಟೋ ನೆಗೆಟಿವ್ ವಿಷಯಗಳನ್ನ ಕ್ಲಿಯರ್ ಮಾಡ್ತಾ ಇರೋದ್ರಿಂದ ಮೇ ಬಿ ಅಲ್ಲಿ ಎಷ್ಟೋ ಸರಿ ನನ್ನ ಮೂಡ್ ಕೂಡ ಶಿಫ್ಟ್ ಆಗೋಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ, ನಿಮ್ಗೆ ಆ ಒಂದು ನೆಗೆಟಿವ್ಸ್ನ ಪಾಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಸ್ವಲ್ಪ ಅದು ಟ್ರಾನ್ಸಿಷನ್ ಪೀರಿಯಡ್ ನಂಗೆ. ಸೊ ಅದಕ್ಕೆ ಫಸ್ಟ್ ಅವ್ರು ನಿಮ್ಗೆ ಬ್ಯಾಚ್ ಹೇಳಿ. ಅವ್ರಿಗೆ ತುಂಬಾ ಡೌಟ್ಸ್ ಇರುತ್ತೆ ಮತ್ತೆ ತುಂಬಾ ನೆಗೆಟಿವ್ ಥಿಂಕಿಂಗ್ ಬಹಳ ಇರುತ್ತೆ. ಎಸ್ ಹೌದು. ಸೊ ಅದಕ್ಕೆ ಫಸ್ಟ್ ನಿಮ್ಗೆ ಮಾಡ್ಬಿಟ್ರೆ ಈವನ್ ಇಟ್ ವಿಲ್ ಬಿ ಗುಡ್, ಆಯ್ತಾ? ನಿಮ್ಗೆ ನಾನು ನೆಗೆಟಿವ್ಸ್ ಏನು ಪಾಸ್ ಮಾಡುವಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಮಾಡ್ಬಿಡ್ತೀನಿ 11 to 12. ಎಲ್ಲರಿಗೂ ಓಕೆ ಇದೆಯಾ 11 o'clock ಇಂದ? ಓಕೆ ಮ್ಯಾಮ್. ಓಕೆ, ಹಾ ಮ್ಯಾಮ್ ಓಕೆ. ಥ್ಯಾಂಕ್ ಯು. ಓಕೆ. ಸೊ ಇನ್ಮೇಲಿಂದ ಪ್ರೆಗ್ನೆನ್ಸಿ ಬ್ಯಾಚ್ 11 to 12 ಇರುತ್ತೆ. ಪ್ಲಾನಿಂಗ್ ಅವ್ರಿಗೆ ಹೇಳ್ಬಿಡ್ತೀನಿ 12 o'clock ಇಂದ 1 ಇರುತ್ತೆ ಅಂತೇಳಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಲ್ ಸ್ಟಾರ್ಟ್. ಒಂದು ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಓಂ ಮಂತ್ರವನ್ನ ಚಾಂಟ್ ಮಾಡೋಣ ಫಸ್ಟ್. ಓಕೆ ಓಕೆ. ಸೊ ಎಲ್ಲರಿಗೂ ಕ್ಲಾಸಸ್ ಹೇಗೆ ಅನ್ನಿಸ್ತಾ ಇದೆ? ಇಫ್ ಯು ವಾಂಟ್ ಟು ಕವರ್, ಅಂದ್ರೆ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ನಾನು ಮಾತಾಡಬೇಕು ಅಥವಾ ಟಾಪಿಕ್ಸ್ನ ಕವರ್ ಮಾಡಬೇಕು ಅನ್ನೋ ಥರ ನಿಮ್ಗೆ ಅನ್ಸಿದ್ರೆ ಅದನ್ನ ನಂಗೆ ಮೆಸೇಜ್ ಹಾಕಿ. ಮೇ ಬಿ ವಿದ್ಯಾ ಅವರು ನಾವು ಲೇಬರ್ ಮ್ಯಾನೇಜ್ಮೆಂಟ್ ಆ ಥರದ್ದೆಲ್ಲ ಮಾಡಿದಾಗ ಇರಲಿಲ್ಲ. ಸೊ ದಟ್ಸ್ ವೈ ನೆಕ್ಸ್ಟ್ ಮಂತಲ್ಲಿ ನಾನು ಅದನ್ನ ಮಾಡ್ತಾ ಇದ್ದೀನಿ. ಒಂದು 1 week or 2 weeks ಒಳಗಡೆ ನಾನು ಅದನ್ನ ಮೇ ಬಿ ನೆಕ್ಸ್ಟ್ ವೀಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಕವರ್ ಮಾಡ್ತೀನಿ. ಬಟ್ ಅದನ್ನ ಬಿಟ್ಟು ಒಂದು Okay. ಇದಿದೆ, ಇನ್ನು ಡೆಲಿವರಿ ಪ್ರಿಪ್ರೇಷನ್ ಒಂದು, ಪ್ರಸವ ಪರಿಚರ್ಯ ಅಂತ ಕರಿತೀವಿ ಅದನ್ನ, ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಒಂದು, ಆಯ್ತಾ? ಇವೆರಡನ್ನ ಕವರ್ ಮಾಡ್ತೀನಿ. ಪ್ಲಸ್ ಪೊಸಿಷನ್ಸ್, ಆಯ್ತಾ? ಸಿಟ್ಟಿಂಗ್ ಆಗಿರ್ಬೋದು, ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನೀವು ಕುತ್ಕೊಳ್ಳುವಾಗ, ಮಲ್ಕೊಳ್ಳುವಾಗ, ಓದುವಾಗ, ಸೊ ಯಾವ ಪೊಸಿಷನ್ಸ್ ಮೇಂಟೈನ್ ಮಾಡಬೇಕು, ಇದು ಒಂದು ವಿತ್ ಸ್ಲೈಡ್ಸ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ. ಸೊ ಅದು ಒಂದು ಮಾಡೋಣ ಅಂತಿದ್ದೀನಿ. ಅದು ಬಿಟ್ಟು ಬೇರೆ ಏನಾದರೂ ಓಕೆ, ಬ್ರೆಸ್ಟ್ ಮಸಾಜ್ ಬಗ್ಗೆ ಹೇಳಿ ಹೇಗೆ ಮಾಡಬೇಕು ಅಂತ. ಓಕೆ, ಸೊ ಅದು ಒಂದು ಬ್ರೆಸ್ಟ್ ಫೀಡಿಂಗ್ ಇದು ಮಾಡುವಾಗ್ಲೇನೆ ಹೇಳ್ಬಿಡ್ತೀನಿ. ಇಲ್ಲ ಓಕೆ, ಶ್ರುತಿ ಅವರಲ್ವಾ? ಆರ್ ಯು ನಿಯರ್? ಶ್ರುತಿ ಅವರೇ ಎಷ್ಟು ಮಂತ್ ಇದೆ ಇವಾಗ? 8th? 9th month running ma'am. 9th month. ಓಕೆ, ಇಬ್ರು ಶ್ರುತಿನೂ ಇದ್ದೀರಾ, 8 and 9 ಅಲ್ವಾ? ಹೌದು. ಓಕೆ, ಎಸ್. ಓಕೆ, ನೋಡೋಣ. ನಾನು ಹೇಳ್ತೀನಿ ಶ್ರುತಿ ಅವರೇ, ನೆಕ್ಸ್ಟ್ ವೀಕಲ್ಲೇ ಹೇಳ್ತೀನಿ. ಬ್ರೆಸ್ಟ್ ಮಸಾಜ್ ಬಗ್ಗೆ ನೆಕ್ಸ್ಟ್ ವೀಕ್ ಕವರ್ ಮಾಡ್ತೀನಿ. ಉಳಿದ ಟಾಪಿಕ್ಸ್ನ ಆಮೇಲೆ ಮಾಡಿದ್ರು ನಡೆಯುತ್ತೆ. ಓಕೆ. ಸೊ ಓಕೆ, ನಾನು ಬರ್ದಿಟ್ಕೊಂಡು ಮತ್ತೆ ಯಾವ್ದಾದ್ರು ಟಾಪಿಕ್ಸ್? ಮ್ಯಾಮ್ ಈಗ ನನಗೆ 7.5 month ಆಯ್ತು. ಹಾ. ಸ್ವಲ್ಪ ಫುಲ್ ಕೆಳಗಡೆ ಯುಟರಸ್ ಕೆಳಗಡೆ ಪೇನ್ ಬರುತ್ತೆ ಮಲ್ಕೊಂಡೆದ್ದಾಗ, ಅಥವಾ ಸ್ವಲ್ಪ ಕೂತ್ರೆ ಕಂಟಿನ್ಯೂಸ್ ಆಗಿ, ಅಥವಾ ವಾಕ್ ಮಾಡಿದ್ರೆ ತರ. ಅದು ಕಾಮನ್ ಅಥವಾ ಏನಾದ್ರು? ಎಲ್ಲಿ ಬ್ರೆಸ್ಟ್ ಕೆಳಗಡೆ ಅಂದ್ರ?
ಅಲ್ಲ ಅಲ್ಲ ಹಾ ಯುಟರಸ್ ಕೆಳಗಡೆ ಫುಲ್ ಹಾ ಕೆಳಗಡೆ. ಹಾ ಓಕೆ. ಸೊ ಹ್ಮ್. ಅದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸಡನ್ಲಿ ಹೇಳೋದು ಜರ್ಕ್ ಇಸ್ ನಾಟ್ ಅಲೌಡ್ ಆಯ್ತಾ. ಹ್ಮ್. ಸಡನ್ಲಿ ಎದ್ದೇಳಬಾರ್ದು, ಸ್ವಲ್ಪ ಟೈಮ್ ತಗೊಂಡೇ ಎದ್ದೇಳ್ಬೇಕು. ಸೊ ದಿಸ್ ಇಸ್ ಆಕ್ಚುಲಿ ನಾರ್ಮಲ್, ಅದೇನು ಹ್ಮ್. ತೊಂದರೆ ಇಲ್ಲ. ಸೊ ನೀವು ಓಕೆ. ಮಲ್ಕೊಂಡಿರ್ತೀರಲ್ವಾ, ಹೇಳುವಾಗ ಸ್ವಲ್ಪ ಪ್ರೆಷರ್ ಅನ್ಸ್ಬೋದು, ಬಟ್ ಹ್ಮ್. ನಿಧಾನವಾಗಿ ಎದ್ದೇಳಿ. ನಿಧಾನವಾಗಿ ಆ ಥರ ಅನ್ನಿಸ್ದಾಗ ನೀವು ಸ್ಟಾಪ್ ಮಾಡಬೇಕು ವಾಕ್ ಮಾಡೋದನ್ನ. ಯು ಶುಡ್ ಟೇಕ್ ಓಕೆ. ರೆಸ್ಟ್. ಅಥವಾ ಎದ್ದ ತಕ್ಷಣ, ಈಗ ಮಲ್ಕೊಂಡಿರ್ತೀರಾ, ಎದ್ದು ಕುತ್ಕೊಂಡಾಗ ನಿಮಗೆ ನೋವು ಅನ್ನಿಸ್ತು, ಸ್ವಲ್ಪ ಟೇಕ್ 2 minutes, ರಿಲ್ಯಾಕ್ಸ್ ಮಾಡಿ, ದೀರ್ಘವಾಗಿ ಉಸಿರಾಡಿ, ಸೊ ಬ್ರೆತ್ನ ನಾರ್ಮಲ್ ಮಾಡಿಕೊಂಡು ಆಮೇಲೆ ಯು ಕಂಟಿನ್ಯೂ. ಓಕೆ. ಆಯ್ತಾ. ಸೊ ಇದು ಫ್ರೀಕ್ವೆಂಟ್ ಆಗಿ ಬರುತ್ತೆ. ಸೊ ಪ್ರೆಷರ್ ಅಂದ್ರೆ ಮಗುವಿನ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಆಗ್ತಾ ಇರುತ್ತೆ ಬರ್ತಾ ಬರ್ತಾ, ಅಲ್ವಾ. ಸರ್ವಿಕ್ಸ್ ಲೆಂತ್ ಕೂಡ ಸ್ವಲ್ಪ ಇದಾಗ್ತಾರೆ, ಸರ್ವಿಕ್ಸ್ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಕಾಮನ್ ಇದೆ, ಬಟ್ ಯು ಶುಡ್ ಟೇಕ್ ಕೇರ್. ಎಕ್ಸ್ಟ್ರೀಮ್ ಓಕೆ. ಲೆವೆಲ್ ಪೇನ್ ಇರುತ್ತಾ, ಸ್ವಲ್ಪ ಪೇನ್ ಓಕೆ, ಪರವಾಗಿಲ್ಲ, ಆಯ್ತಾ. ಹ್ಮ್. ಹ್ಮ್. ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಅನ್ನಿಸ್ತಾ ಇದೆಯಾ, ನಂಗೆ ತುಂಬಾನೇ ಏನು ಮೂವ್ ಆಗಕ್ಕೆ ಆಗ್ತಾ ಇಲ್ಲ, ಅಲ್ವಾ. ಸೊ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ, ಕೆಲವೊಂದ್ಸರಿ ಇಲ್ಲ, ಆ ಅದು ಥರ ಎಲ್ಲ ಇನ್ಮೇಲೆ ಏನಿಲ್ಲ. ಹ್ಮ್. ಇನ್ಮೇಲೆ ಯಾವಾಗ ಇನ್ನೇನು ಡೆಲಿವರಿ ಹತ್ತತ್ರ ಬರ್ತಾ ಇದೆ ಅನ್ನುವಾಗ ಬಾಡಿ ಪ್ರಿಪೇರ್ ಆಗುವಂತಹ ವೇ ಅದು, ಆಯ್ತಾ. ಸೊ 9th ಮಂತ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಆಲ್ಮೋಸ್ಟ್. ಯಾವಾಗಾದ್ರೂ ಒಂದೊಂದ್ಸರಿ ಕುತ್ಕೊಂಡಾಗ ಎದ್ದೇಳಕ್ಕೆ ಆಗಲ್ಲ ಅಲ್ವಾ. ತುಂಬಾ ಒತ್ತಾ ಇದೀಯೇನೋ ಸರ್ವಿಕ್ಸ್ ಹತ್ರ ಅನ್ನೋ ತರ ಅನ್ಸುತ್ತೆ. ಓಕೆ. ಅಥವಾ ಹಿಂಗೆ ಕೆಲವೊಂದ್ಸರಿ ಒಳಗಡೆ ತಲೆ ಪ್ರೆಸ್ ಆಗ್ತಾ ಇದೆಯಾ ನನ್ನ ಸರ್ವಿಕ್ಸ್ ಕಡೆಗೆ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಅನ್ನೋ ತರ ಅನ್ಸುತ್ತೆ. ಅಂಡ್ ಕಾಂಟ್ರಾಕ್ಷನ್ಸ್ ಫೀಲ್ ಆಗುತ್ತೆ. ದಟ್ ಈಸ್ ಹೌ ದ ಬಾಡಿ ಈಸ್ ಪ್ರಿಪೇರಿಂಗ್. ನ್ಯಾಚುರಲ್ ವೇನಲ್ಲಿ ಬಾಡಿ ಪ್ರಿಪೇರ್ ಆಗ್ತಾ ಬರ್ತಾ ಇರುತ್ತೆ, ಆಯ್ತಾ. ಸೊ ಕೆಲವೊಂದ್ಸರಿ ಪ್ರೆಷರ್ ಅನ್ಸುತ್ತೆ, ಕೆಲವೊಂದ್ಸರಿ ಹಿಡ್ದ ಹಾಗೆ ಅನ್ಸುತ್ತೆ, ಮೂವ್ ಆಗಕ್ಕಾಗಲ್ಲ. ಹಿಂಗ್ ಓಡಾಡ್ತಾ ಇರ್ತೀರಾ, ಸಡನ್ ಆಗಿ ನಂಗೆ ನಿಂತ್ಕೋಬೇಕು, ಇನ್ನೊಂದ್ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಅಲ್ಲೇ ನಿಂತ್ಕೋಬೇಕು, ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಲ್ಲೇ. ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಮಗು ಸಮಾಧಾನವಾಗುತ್ತೆ. ಸೊ ಯುಟ್ರಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಿಮ್ಮ ಬ್ರೆತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಧಾನವಾಗಿ ಅದು ತಿಳಿಯಾಗುತ್ತೆ. ಅದಾದ್ಮೇಲೆ ಮತ್ತೆ ನೀವು ನಾರ್ಮಲ್ ಆಗ್ತೀರಾ, ದೆನ್ ಯು ಕ್ಯಾನ್ ವಾಕ್, ಅಲ್ವಾ. ಅಥವಾ ಅದಾದ್ಮೇಲೆ ಹೋಗಿ ರೆಸ್ಟ್ ಮಾಡಿ. ಸೊ ಅದೇನು ಬಾಡಿ ನಾರ್ಮಲ್ ವೇ ಪ್ರಿಪೇರ್ ಆಗೋದಕ್ಕೆ, ನ್ಯಾಚುರಲ್ ಡೆಲಿವರಿಗೆ. ಓಕೆ. ಸೊ ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ವಿದ್ಯಾ ಅವರೇ, ಅಕಸ್ಮಾತ್ ನಿಮ್ಗೆ ಹಂಗೆ ಅನ್ಸಿದ್ರೆ ಸ್ವಲ್ಪ ದೀರ್ಘವಾಗಿ ಉಸಿರಾಡಿ, ಆಮೇಲೆ ನಿಧಾನವಾಗಿ ಉಸಿರಾಡಿ, ಅದರಿಂದ ಓಕೆ. ತಿಳಿ ಆಗುತ್ತೆ. ರೆಸ್ಟ್ ಮಾಡಿ, ಅವಾಗ 1-2 ನಿಮಿಷ ಬ್ರೇಕ್ ತಗೊಳ್ಳಿ. ಏನೇ ಮಾಡ್ತಿದ್ರು ಹಂಗ ಅನ್ಸಿದ ತಕ್ಷಣನೇ ಅದೇ 1-2 ಈ ನಿಮಿಷ. ನಡುವೆ ಸ್ವಲ್ಪ ಮೀಟಿಂಗ್ಸ್ ಜಾಸ್ತಿ ಆಗ್ತಿದೆ, ಆಫೀಸ್ ಕಾಲ್ಸ್. ಅದು ಒಂದು 1 hour ಕಂಟಿನ್ಯೂಸ್ ಕಾಲ್ ಕೂತಿರ್ತೀನಲ್ಲ, 30 minutes ಆಗ್ತಿದಂಗೆ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಕೆಳಗಡೆ ಎಲ್ಲ. ಎಸ್. ಸೊ ಲಾಂಗ್ ಟರ್ಮ್ ಸೆಟ್ಟಿಂಗ್ ಈಸ್ ಆಲ್ಸೋ ನಾಟ್ ಗುಡ್, ಆಯ್ತಾ. ಸೊ ಯು ಶುಡ್ ಟೇಕ್ ಕೇರ್. ಸೊ ಇವಾಗ್ಲೂ ಅಷ್ಟೇ, ಅಕಸ್ಮಾತ್ ನನ್ನ ಕ್ಲಾಸ್ ಪೂರ್ತಿ 1 hour ಆಗ್ತಾ ಇದೆ, ಅವಾಗೆಲ್ಲ ನಾನು 40 minutes ತಗೋತಾ ಇದ್ದೆ ಬೇಕಂತಾನೆ, ಯಾಕಂದ್ರೆ ಮಧ್ಯದಲ್ಲಿ ಯಾರು ಎದ್ದು ಹೋಗಲ್ಲ, ಹಂಗೆ ಕೂತಿರ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಕಸ್ಮಾತ್ ನಿಮ್ಗೆ ಹಂಗ ಅನ್ಸಿದ್ರೆ ಎದ್ದೇಳಿ, ವಾಕ್ ಮಾಡಿ, ಆಮೇಲೆ ಬಂದು ಕುತ್ಕೊಳ್ಳಿ, ಆಯ್ತಾ. ನಂಗೆ ಏನೂ ತೊಂದರೆ ಇಲ್ಲ. ಹ್ಮ್. ಓಕೆ. ಸೊ ಅದೇ ತರನೇ ಮೀಟಿಂಗ್ಸ್ ಅಲ್ಲೂ ಕೂಡ, ಓಕೆ, ಅದನ್ನ ನೀವು ಕಾನ್ಶಿಯಸ್ಲಿ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ಲಿ ನಾವು ಕುತ್ಕೊಂಡು ಒಂದು ಇಶ್ಯೂ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಮಧ್ಯದಲ್ಲಿ ಮರ್ತೇ ಬಿಡ್ತೀವಿ. ನಾನು ಅದೇ ಹಾಗೆ ಆಗುತ್ತೆ. ಎದ್ದೇಳ್ಬೇಕು. ಈಗ ನಾನೇನ ಪ್ರೆಸೆಂಟ್ ಮಾಡ್ತಿದ್ರೆ, ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತಿತ್ತಂದ್ರೆ ಎಸ್. ಟೈಮ್ ನೋಡೋದಿಲ್ಲ. ಹ್ಮ್. ಅದು ಮೀಟಿಂಗ್ ಆದ್ಮೇಲೆ ಸ್ವಲ್ಪ ಜಾಸ್ತಿನೇ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಸ್. ಸೊ ಅವಾಗ ಇಟ್ಸ್ ಓಕೆ, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್, ಆಯ್ತಾ. ಲೆಟ್ ಮಿ ಟೇಕ್ 1 minute ಬ್ರೇಕ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಎದ್ದೇಳಿ, ಇಲ್ಲೇ ಓಡಾಡಿ ಅಷ್ಟೇ ಸಾಕು. ನೀವು ಓಕೆ. ರೂಮಲ್ಲೇ ಸ್ವಲ್ಪ ಎದ್ದು ಓಡಾಡಿ, ಇಲ್ಲ ನಿಮ್ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳಿ. ಸೊ ನನ್ನ ಕ್ಲೈಂಟ್ ಸ್ನೇಹ ಅವ್ರು ಏನ್ ಮಾಡ್ತಾ ಇದ್ರು, ಒಂದ್ ಸ್ಟೂಲ್ ಇಟ್ಕೊಂಡಿದ್ರು, ಅದ್ರ ಮೇಲೆ ಫಸ್ಟ್ ಒಂದ್ ಕಾಲ್ ಇಟ್ಕೊಂಡು ಇದ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರುವಾಗ ಫಸ್ಟ್ ಒಂದ್ ಕಾಲ್ ಅದ್ರ ಮೇಲೆ ಇಟ್ಕೊಳ್ಳೋದು, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಶಿಫ್ಟ್ ಮಾಡೋದು, ಆಯ್ತಾ. ಇನ್ನೊಂದ್ ಕಾಲ್ ಅದ್ರ ಮೇಲೆ ಇಟ್ಕೊಳ್ಳೋದು, ಇಲ್ಲ ಚಕ್ಲು ಬಕ್ಲು ಹಾಕೊಳ್ಳೋದು. ಸೊ ಇವಾಗ ನಾನು ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ, ಸೊ ನಾನು ಕಾಲ್ ಮಡ್ಚಿದೀನ ಅಥವಾ ಕೆಳಗಡೆ ಇಟ್ಟಿದ್ದೀನ, ಇಟ್ ಇಸ್ ನಾಟ್ ಅಫೆಕ್ಟಿಂಗ್ ಯು, ನಿಮಗೆ ಗೊತ್ತೂ ಆಗ್ತಾ ಇಲ್ಲ, ಅಲ್ವಾ. ಸೊ ಐ ಆಮ್ ಆಲ್ಸೋ ಚೇಂಜಿಂಗ್ ಮೈ ಪೊಸಿಷನ್ಸ್. ಸೊ ಕಾಲನ್ನ ಚೇಂಜ್ ಮಾಡ್ತಾ ಇರ್ತೀನಿ, ಇಲ್ಲ ಕೆಲವೊಂದ್ಸರಿ ತಗೊಂಡು ನೀರ್ ಕುಡಿತೀನಿ, ಅಲ್ವಾ.
ಸೊ ನಿಮ್ಗೆ ಏನಾದ್ರೂ ಮಾಡೋಕ್ ಹೇಳಿ ನಾನು ನೀರು ಕುಡಿತೀನಿ. ರೈಟ್? ಆ ಥರ ಎಲ್ಲ ಏನಾದ್ರೂ ಒಂದು ಆಲ್ಟರ್ನೇಟಿವ್ಸ್ನ ನೀವು ಹುಡುಕೋಬೇಕು. ಆಯ್ತಾ? ಸೊ ಇಟ್ಸ್ ಓಕೆ ಟು ಓಕೆ. ಟೇಕ್ ಬ್ರೇಕ್. ಆಯ್ತಾ? ಸೊ ನಿಮಗೆ ಹ್ಮ್. ನೀವೇ ಪ್ರಿಫರೆನ್ಸ್ ಆಗಿರ್ಬೇಕು, ನಿಮ್ಮ ಮಗುನೇ ಪ್ರಿಫರೆನ್ಸ್ ಆಗಿರ್ಬೇಕು. ಸೊ ಮಧ್ಯದಲ್ಲಿ ಎಸ್ ಇವಾಗ ಆಮ್, ಏನು ತುಂಬಾ ಸಿನ್ಸಿಯರ್ ಇದ್ದವ್ರಿಗೆ ಇದು ತುಂಬಾ ಸ್ವಲ್ಪ ಕಷ್ಟದ ಕೆಲಸನೇ. ರೈಟ್? ಬಟ್ ಇವಾಗ ಇಟ್ಸ್ ಓಕೆ, ಅದು ಈಗ ನಂದು ಲೀವ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಬ್ಯಾಕ್ ಟು ಬ್ಯಾಕ್ ಕೆಲಸ ಕಾಲ್ಸ್ಗಳಿಟ್ಟು ಮುಗಿಸ್ಬಿಡ್ಲಿ ಅಂತ ಹೇಳಿ ತುಂಬಾ ಪ್ರೆಷರ್ ಕೊಡ್ತಾರೆ ಎಸ್ ಈ ಟೈಮಲ್ಲಿ. ಅದಕ್ಕೆ ಅಂಡ್ ಯು ಟೇಕ್ ಹೆಲ್ಪ್ ಯಾರ್ದಾದ್ರು, ಅಂದ್ರೆ ಆಫೀಸಲ್ಲೇ ಇನ್ನೊಬ್ರು ಯಾರ್ದಾದ್ರು ಹೆಲ್ಪ್ ತಗೊಳ್ಳಿ, ಅಥವಾ ಸ್ವಲ್ಪ ನಂಗೆ ಬ್ರೇಕ್ ಬೇಕು ಅಂತ ಡೈರೆಕ್ಟ್ಲಿ ಕೇಳ್ಬಿಡ್ರಿ, ವಾಟ್ ಎವರ್ ಇಟ್ ಈಸ್. ಸೊ ನಂಗೆ ಒಂದು 2 minutes ಬ್ರೇಕ್ ಬೇಕು ಅಂತ ಕೇಳಿ, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್, ದೇ ಶುಡ್. ಆಯ್ತಾ? ಸೊ Yeah. ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಇದು ಒಂದಿದೆ. ಹೌದು. ಆಯ್ತಾ? ಇಟ್ಸ್ ಓಕೆ, 1-2 ನಿಮಿಷ ಬ್ರೇಕ್ ತಗೊಳ್ಳಿ, ಏನಾಗಲ್ಲ. ಇದನ್ನ ನಿಮ್ಮ ಜೂನಿಯರ್ಸ್ ಕೂಡ ನೋಡಿ ಕಲಿತಾರೆ. ಇಟ್ಸ್ ಓಕೆ, ಅವರು ಜೆಂಟ್ಸ್ ಆದ್ರೂ ಅರ್ಥ ಮಾಡ್ಕೋತಾರೆ, ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ದ ಹ್ಯುಮ್ಯಾನಿಟಿ ಅಲ್ವಾ? ಸೊ ಇಟ್ಸ್ ಓಕೆ, ಅವ್ರಿಗೆ ಅದನ್ನ ಕಲ್ಸೋಣ, ಏನಾಗುತ್ತೆ. ಟೇಕ್ ಬ್ರೇಕ್, ಇಟ್ಸ್ ಓಕೆ. ಆಯ್ತಾ? ಸೊ ತುಂಬಾ ಹೊತ್ತಾಯ್ತು ನಾನು ಕುತ್ಕೊಂಡು, 1-2 ನಿಮಿಷ ಬ್ರೇಕ್ ತಗೊಂಡು ಬರ್ತೀನಿ ಅಂತ ಹೇಳ್ಬಿಡಿ ಡೈರೆಕ್ಟ್ ಆಗಿ. ಇಟ್ಸ್ ಓಕೆ. ಮತ್ತೆ ನೀವು ಬಂದಾಗ ಯು ಆರ್ ಪ್ರೊಡಕ್ಟಿವ್ ಆಕ್ಚುಲಿ. ಸೊ ಯಾವಾಗ ನೀವು ಕಂಟಿನ್ಯೂಸ್ಲಿ ಕುತ್ಕೊಂಡಿರ್ತೀರಾ, ನಿಮ್ಗೆ ನೆಕ್ಸ್ಟ್ ಹೇಳ್ಬೇಕನ್ಸಲ್ಲ, ಅಥವಾ ಯು ಆರ್ ಡೈವರ್ಟಿಂಗ್, ಅಥವಾ ನಿಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ಆ ಕೆಲಸಕ್ಕೆ ಇದ್ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಬಟ್ ವೆನ್ ಯು ಟೇಕ್ ಅಟ್ ಲೀಸ್ಟ್ 2 minutes ಬ್ರೇಕ್, ಎಷ್ಟೋ ರಿಲ್ಯಾಕ್ಸ್ ಅನ್ಸುತ್ತೆ, ಮತ್ತೆ ಯು ಆರ್ ಬ್ಯಾಕ್ ವಿತ್ ದ ಸೇಮ್ ಎನರ್ಜಿ. ಓಕೆ, ದಟ್ಸ್ ಆಕ್ಚುಲಿ ಅಡ್ವಾಂಟೇಜ್. ಇಟ್ಸ್ ಓಕೆ. ಓಕೆ, ಇದು ಎಲ್ಲರಿಗೂ Yeah. ವರ್ಕ್ ಮಾಡ್ತಾ ಇರೋರು ಎಲ್ಲರಿಗೂ ಇದು. ಆಯ್ತಾ? ಸೊ ಎಲ್ಲರೂ ಇದನ್ನ ಮಾಡಿ. ಓಕೆ, ಎಸ್. ಓಕೆ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ಲೆಟ್ ಅಸ್ ಚಾಂಟ್, ರಿಲ್ಯಾಕ್ಸ್. ಈಗ ಲೆಟ್ ಯುವರ್ ಬ್ರೀತ್ ಸೆಟಲ್ ಡೌನ್. ನಿಮ್ಮ ಬಲಗೈನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈನ ನಾಭಿಯ ಮೇಲೆ ಇಟ್ಕೊಳ್ಳಿ. ಈಗ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್.
ರಿಲ್ಯಾಕ್ಸ್. ಫೀಲ್ ದ ವೈಬ್ರೇಷನ್ಸ್ ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಹಾಗೂ ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ತರಂಗಗಳನ್ನು ಗಮನಿಸಿ. ಈ ಎಲ್ಲ ಕಂಪನಗಳನ್ನು ನಿಮ್ಮ ಇಡೀ ದೇಹದಲ್ಲಿ ಸಿಂಕ್ ಆಗೋದಕ್ಕೆ ಬಿಡಿ. ನಿಮ್ಮ ದೇಹ ಹಾಗೂ ಮನಸ್ಸು ತಿಳಿಯಾಗ್ತಾ ಇರೋದನ್ನ ಹಾಗೆ ಗಮನಿಸಿ. ರಿಲ್ಯಾಕ್ಸ್. ಈಗ ನೀವು ಎರಡೂ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಹಾಗೆ ಮುಚ್ಚಿ ಈಗ ರಾಮನಾಮವನ್ನು ಪಠನೆ ಮಾಡೋಣ. ಈ ಒಂದು ಶ್ರೀರಾಮನ ಮಂತ್ರವನ್ನ ನಾನು ಹೇಳಿದ ನಂತರ ಹೇಳಿ. ರಾಮ ರಾಮೇತಿ ರಾಮೇತಿ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ಮನೋರಮೇ ಸಹಸ್ರನಾಮ ಸಹಸ್ರನಾಮ ತತ್ತುಲ್ಯಂ ತತ್ಸುಲ್ಯಂ ರಾಮನಾಮ ವರಾನನೆ ರಾಮನಾಮ ವರಾನನೆ ರಾಮ ರಾಮೇತಿ ರಾಮ ರಾಮೇತಿ 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 ರಮೇ ರಾಮೇ ರಮೇ ರಾಮೇ ಮನೋರಮೇ ಮನೋರಮೇ ಸಹಸ್ರನಾಮ ಸಹಸ್ರನಾಮ ತತ್ತುಲ್ಯಂ ತತ್ಸುಲ್ಯಂ ರಾಮನಾಮ ವರಾನನೆ ರಾಮ ರಾಮ ವರಾನನೆ. ನಾವು ರಿಲ್ಯಾಕ್ಸ್. ಈ ಒಂದು ರಾಮನಾಮದ ಪಠಣೆಯಿಂದ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಹಾಗೆ ಗಮನಿಸಿ. ರಾಮನ ಚಿತ್ರಣವನ್ನ, ಶ್ರೀರಾಮನ ಚಿತ್ರಣವನ್ನ ನಿಮ್ಮ ಕಣ್ಮುಂದೆ ವಿಜುವಲೈಸ್ ಮಾಡ್ತಾ ರಾಮನಾಮವನ್ನ ಪಠನೆ ಮಾಡಿದರೆ ಎಷ್ಟೋ ದೇವರ ನಾಮ, ಕೋಟ್ಯಾನುಕೋಟಿ ದೇವರ ನಾಮವನ್ನು ಪಠನೆ ಮಾಡಿದಂತಹ ಎನರ್ಜಿ ನಮಗೆ ಸಿಗುತ್ತೆ. ರಿಲ್ಯಾಕ್ಸ್. ಈ ಒಂದು ವೈಬ್ರೇಷನ್ಸ್ನ ನಿಮ್ಮ ಇಡೀ ದೇಹದಲ್ಲಿ ಸಿಂಕ್ ಆಗೋದಕ್ಕೆ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕೈಗಳನ್ನು ಕೆಳಗಿಳಿಸಿ ನಿಮ್ಮ ತೊಡೆಯ ಮೇಲೆ ಇಡಿ. ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ ನೀವು ಮಲ್ಕೊಂಡು ಕೂಡ ಮೆಡಿಟೇಷನ್ನ ಮಾಡಬಹುದು. ಇವಾಗ ನಾವು ಧ್ಯಾನವನ್ನ ಮಾಡೋಣ. ಟೇಕ್ ಪೊಸಿಷನ್. ನೀವು ಕುತ್ಕೊಂಡಿದ್ದೆ ನಿಮ್ಮ ಬ್ಯಾಕ್ ಸಪೋರ್ಟ್ ತಗೊಳ್ಳಿ. ಅಕಸ್ಮಾತ್ ನೀವು ಮಲ್ಕೊಂಡಿದ್ರು ಕೂಡ ಪಿಲ್ಲೋ ಸಪೋರ್ಟ್ನ ನಿಮ್ಮ ನೆಕ್ಗೆ ಅಥವಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಅಥವಾ ಕೆಳಗಡೆ ನಿಮ್ಮ ಕಾಲುಗಳ ಭಾಗದಲ್ಲಿ ಸಪೋರ್ಟ್ ಇಟ್ಕೊಂಡು ಮಲ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಿಮ್ಮ ಒಂದು ಕೈ, ಯಾವ ಕೈ ಫ್ರೀ ಆಗಿದೆಯೋ ಅದನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ಟೇಕ್ ಅ ಡೀಪ್ ಬ್ರೆತ್ ಇನ್. 1 2 3. Breathe out. 1 2 3 4 5. Breathe in. 1 2 3. Breathe out. 1 2 3 4 5. ಮತ್ತೊಮ್ಮೆ breathe in. 1 2 3. Breathe out. 1 2 3 4 5. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ, ಹಣೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಕಣ್ಣುಗಳು, ಮೂಗು, ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ.
ಇದೇ ಭಾಗವನ್ನ ರಿಲ್ಯಾಕ್ಸ್ ಮಾಡಿ, ಹೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಬೆನ್ನಿನ ಭಾಗವನ್ನ ರಿಲ್ಯಾಕ್ಸ್ ಮಾಡಿ, ಪೂರ್ಣವಾಗಿ ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳು ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ಹೊಟ್ಟೆಯ ಕೆಳಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಎರಡೂ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ತೊಡೆಗಳು, ಮೊಣಕಾಲುಗಳು, ಕೀಲುಗಳು, ಕಾಲ್ಕಂಬಗಳು, ಎರಡು ಪಾದಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಕಾಲಿನ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ನಾವು ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಈ ಒಂದು ಸುಗ್ಗಿಯ ಕಾಲದಲ್ಲಿ ನಮ್ಮೆಲ್ಲ ಆರೋಗ್ಯ, ಐಶ್ವರ್ಯ, ಸಂಪತ್ತು ಹಾಗೂ ಸಮೃದ್ಧಿಗಳನ್ನ ನೆನೆಸ್ಕೊಳ್ತಾ ಒಂದು ಸಮೃದ್ಧವಾದ ಜೀವನವನ್ನ ಇವತ್ತು ವಿಜುವಲೈಸ್ ಮಾಡೋಣ. ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಕೂಡ ನಿಮ್ಮ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಬನ್ನಿ. ನೀವು ಚಿಕ್ಕವರಿದ್ದಾಗ ಹೇಗೆ ನೀವು ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇದ್ರಿ, ಹಾಗೂ ನಿಮ್ಮ ಬಂಧು ಬಳಗದವರು ಯಾರೆಲ್ಲ ಬರ್ತಾ ಇದ್ರು, ಅಥವಾ ನೀವು ಎಷ್ಟು ಜನರಿಗೆ ಎಳ್ಳು ಬೆಲ್ಲವನ್ನ ಹಂಚ್ತಾ ಬರ್ತಾ ಇದ್ರಿ, ಯಾವ ರೀತಿಯಲ್ಲಿ ನೀವು ಆಚರಣೆಗಳನ್ನ ಮಾಡ್ತಾ ಇದ್ರಿ. ತಂದೆ ತಾಯಿ, ನೆರೆಹೊರೆಯವರು, ಬಂಧು ಬಳಗದವರು ಎಲ್ಲರನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ಎಷ್ಟೋ ಖುಷಿಯ ಕ್ಷಣಗಳು, ಗಾಳಿಪಟ ಹಾರಿಸಿದಂತಹ ದಿನಗಳು, ಚಿಕ್ಕವರಿದ್ದಾಗಿನಿಂದ ದೊಡ್ಡವರಾಗುವವರೆಗೂ ಕೂಡ, ಇಂದಿನವರೆಗೂ ಕೂಡ ಈ ಒಂದು ಹಬ್ಬದಲ್ಲಿ ನೀವು ಯಾವ ರೀತಿ ರೆಡಿ ಆಗ್ತಾ ಇದ್ರಿ, ಯಾವ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ರಿ, ರಂಗೋಲಿಗಳನ್ನ ಹಾಕೋದಾಗಿರ್ಬೋದು, ಅಥವಾ ಎಲ್ಲ ಬಂಧು ಬಳಗದವರನ್ನ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಒಳ್ಳೆ ಮಾತುಗಳಿಂದ ಎಲ್ಲರಿಗೂ ಕೂಡ ಖುಷಿಯನ್ನ ಹಂಚಿದ್ದಾಗಿರ್ಬಹುದು. ಈ ಎಲ್ಲದನ್ನು ಕೂಡ ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ, ವಿತ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯುವರ್ ಫೇಸ್, ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ಎಲ್ಲದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಅದೇ ರೀತಿ ನಿಮ್ಮ ಮುಂದಿನ ಜೀವನ ಕೂಡ, ಮುಂದಿನ ಸಂಕ್ರಾಂತಿ ನಿಮ್ಮ ಮಗು ನಿಮ್ಮ ಜೊತೆ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇರ, ಆ ಮಗುವಿಗೆ ನೀವು ಯಾವ ರೀತಿ ಅಲಂಕಾರವನ್ನ ಮಾಡ್ತೀರಿ. ಎಷ್ಟೋ ಜನ ರಥ ಸಪ್ತಮಿಯ ದಿನ ಮಕ್ಕಳಿಗೆ ಫಲವನ್ನ ಎರಿತಾರೆ, ತಲೆ ಮೇಲ್ಗಡೆಯಿಂದ ಹಣ್ಣುಗಳನ್ನ ಅಭಿಷೇಕ ಮಾಡ್ತಾ ಬರ್ತಾರೆ. ಅದೇ ರೀತಿ ನೀವು ಯಾವ ರೀತಿ ನಿಮ್ಮ ಮಗುವಿಗೆ ಅಲಂಕಾರ ಮಾಡಿರ್ತೀರ, ಆ ಮಗುವಿನ ಜೊತೆ ಸಂಕ್ರಾಂತಿಯನ್ನ ಹೇಗೆ ಖುಷಿಯಾಗಿ ಆಚರಣೆ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ, ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ಸಂಪೂರ್ಣವಾಗಿ ಮನಸ್ಸಿನ ಆಳದಿಂದ ಫೀಲ್ ಮಾಡ್ತಾ, ಫೀಲ್ ಗ್ರಾಟಿಟ್ಯೂಡ್. ಈ ಎಲ್ಲ ಅನುಭವಗಳನ್ನ, ಈ ಎಲ್ಲ ಕಲ್ಪನೆಗಳಿಗೆ ಕಾರಣ ನಿಮ್ಮ ಮಗು ಹಾಗೂ ಈ ಒಂದು ಗರ್ಭಾವಸ್ಥೆ, ಪ್ರೆಗ್ನೆನ್ಸಿ, ಇದೆಲ್ಲದಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬರ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಕೂಡ ನಿಮ್ಮ ಕಲ್ಪನಾ ಶಕ್ತಿಯಿಂದ ನಿಮ್ಮ ಮನೆಯಲ್ಲಿರುವ
ಸಮೃದ್ಧವಾದ ಆರೋಗ್ಯ, ಸಮೃದ್ಧವಾದ ಧನ ಕನಕ, ವಸ್ತು ವಾಹನ ಎಲ್ಲವುಗಳನ್ನ ನೆನಪು ಮಾಡ್ಕೊಳ್ತಾ ಅವೆಲ್ಲವಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ನಿಮ್ಮ ಮನೆಯವರೆಲ್ಲರಿಗೂ ಈಗ ಇರುವಂತಹ ಆರೋಗ್ಯ, ಈಗ ನಿಮ್ಮ ಮನೆಯಲ್ಲಿ ಇರುವಂತಹ ಆಹಾರ, ಎಲ್ಲ ಧಾನ್ಯಗಳು, ಆ ಧಾನ್ಯಗಳನ್ನ ಹಾಗೂ ಮನೆಯ ಎಲ್ಲ ಉತ್ತಮ ಸ್ಥಿತಿಗಳನ್ನ ಸಂಪಾದನೆ ಮಾಡೋದಕ್ಕೆ ನಮಗೆ ನೆರವಾಗಿರುವಂತಹ ಅಲ್ಟಿಮೇಟ್ ಹೆಲ್ತ್, ಆರೋಗ್ಯ, ಅತ್ಯುತ್ತಮವಾದ ಆರೋಗ್ಯ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಇಡೀ ಮನೆ ಅಲಂಕೃತವಾಗಿದೆ ಹೂವು ಹಣ್ಣುಗಳಿಂದ, ಫಲಪುಷ್ಪಗಳಿಂದ. ನಿಮ್ಮ ಇಡೀ ಮನೆ ಸಂಪತ್ತು, ಸಮೃದ್ಧಿ, ಆರೋಗ್ಯ, ಉತ್ತಮ ಮನಸ್ಥಿತಿ, ಪ್ರೀತಿ, ವಿಶ್ವಾಸ, ಎಲ್ಲ ಬಂಧು ಬಳಗದವರ ನಡುವೆ ಉತ್ತಮ ಬಾಂಧವ್ಯ ಎಲ್ಲವೂ ಕೂಡ ನೆಲೆಯಾಗಿರುವಂತಹ ವಸುದೈವ ಕುಟುಂಬ. ನಿಮ್ಮ ಇಡೀ ಮನೆಯಲ್ಲಿರುವ ಎಲ್ಲರೂ ಕೂಡ ನಗ್ನಗ್ತಾ ಇದ್ದಾರೆ. ಎಲ್ಲರೂ ತಮ್ಮನ್ನ ತಾವು ಅಲಂಕಾರ ಮಾಡಿಕೊಂಡು ಖುಷಿಯಾಗಿ ಮನೆಯ ಎಲ್ಲ ಕೆಲಸಗಳನ್ನ ಚುರುಕಾಗಿ ಮಾಡ್ತಾ ಆರೋಗ್ಯವಾಗಿ ಆನಂದವಾಗಿ ಎಲ್ಲರೂ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ಕಾಲ ಕಳೀತಾ ಇದ್ದಾರೆ. ಇದೇ ರೀತಿ ಈ ಒಂದು ವಾತಾವರಣಕ್ಕೆ ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿರುವಂತಹ ಬೆಳೀತಾ ಇರುವಂತಹ ಆರೋಗ್ಯವಾಗಿ ಆನಂದವಾಗಿ ಶ್ರೇಷ್ಠ ತಾಯಿಯ ಮಡಿಲಿನಲ್ಲಿ ಆಡೋದಕ್ಕೆ ಕಾಯ್ತಾ ಇರುವಂತಹ ನಿಮ್ಮ ಮಗು ಈ ಒಂದು ಕುಟುಂಬಕ್ಕೆ ಸೇರಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದೆ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ಆ ಮಗುವಿಗೂ ಕೂಡ ಈ ಒಂದು ವೈಬ್ರೇಷನ್ಸ್, ಗುಡ್ ಫೀಲಿಂಗ್, ಗುಡ್ ವೈಬ್ರೇಷನ್ಸ್, ಒಂದು ಒಳ್ಳೆಯ ಅನುಭವ ನಿಮ್ಮ ಮಗುವಿಗೂ ಕೂಡ ಆಗ್ಲಿ. ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ಹೊಟ್ಟೆಯ ಒಳಗಡೆ ಒಂದು ಖುಷಿಯಾದ ಆರೋಗ್ಯವಾದ ಮಗುವನ್ನ ವಿಜುವಲೈಸ್ ಮಾಡಿ ಈ ಒಂದು ಹೆಲ್ದಿ ಪ್ಲಸ್ ಅಂತ ನಿಮ್ಮನ್ನ ಹಾಗೂ ನಿಮ್ಮ ಮಗುವನ್ನ ಕನೆಕ್ಟ್ ಮಾಡಿದೆ. ಅದೇ ರೀತಿ ಕರುಳಿನ ಬಳ್ಳಿ, ಅಂಬಲಿಕಲ್ ಕಾರ್ಡ್ ನಿಮ್ಮ ಮಗುವಿನ ತನಕ ಹೋಗಿ ನಿಮ್ಮ ಮಗುವಿನ ಹೊಕ್ಕುಳದ ಭಾಗವನ್ನ ತಲುಪಿದೆ. ನೀವು ನಿಮ್ಮ ಮಗುವಿಗೋಸ್ಕರ ತಿಂದಂತಹ ಎಲ್ಲ ಪೌಷ್ಟಿಕ ಆಹಾರ, ಅದರಲ್ಲಿರುವ ಪೋಷಕಾಂಶಗಳೆಲ್ಲ ಸರಾಗವಾಗಿ ಮಗುವಿನ ಕಡೆಗೆ ತಲುಪಿ ಮಗು ಆರೋಗ್ಯವಾಗಿ ಬೆಳೀತಾ ಇದೆ, ಆನಂದವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ನಗ್ತಾ ಇದೆ. ಮಗುವಿನ ಸುತ್ತ ಇರುವಂತಹ ನೀರು, ಗರ್ಭಜಲ, ಅಮ್ನಾಯ್ಟಿಕ್ ಫ್ಲೂಯಿಡ್ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿದೆ. ಮಗುವಿನ ಆರೋಗ್ಯಕ್ಕೆ, ಅತ್ಯುತ್ತಮ ಆರೋಗ್ಯಕ್ಕೆ ಬೇಕಾದಷ್ಟು ನೀರು ನಿಮ್ಮ ಗರ್ಭಚೀಲದಲ್ಲಿದೆ. ನಿಮ್ಮ ಮಗು ಅದರಲ್ಲಿ ಆರಾಮವಾಗಿ ಮೀನಿನ ಹಾಗೆ ತೇಲ್ತಾ ಖುಷಿಯಾಗಿ ಆನಂದವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ನೀವು ಕಲಿಯುವಂತಹ ಎಲ್ಲ ವಿಷಯಗಳನ್ನ ತಾನೂ ಕಲಿತು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ತಾನೂ ಭಾಗಿಯಾಗ್ತಾ ಇದೆ. ನಿಮ್ಮ ಪ್ರತಿ ಆಲೋಚನೆಗಳಲ್ಲೂ ಕೂಡ ಜೊತೆಯಾಗಿರ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಮಗುವಿನ ಉತ್ತಮ ಬೆಳವಣಿಗೆಗೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ಅಫರ್ಮೇಶನ್ಸ್ ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗಿ. ಪ್ರತಿದಿನ ನಾನು ಆರೋಗ್ಯವಂತಳಾಗ್ತಾ ಇದ್ದೇನೆ. ನನ್ನ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು
ಸರಿಯಾದ ರೀತಿಯಲ್ಲಿ ತಲುಪಿ ನನ್ನ ಮಗು ಆರೋಗ್ಯವಾಗಿ ಬೆಳೀತಾ ಇದೆ. ನನ್ನ ಮಗುವನ್ನ ಮತ್ತು ನನ್ನನ್ನ ಸೇರಿಸಿರುವಂತಹ ನಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ಲಾಸೆಂಟಾ ಇದು ಆರೋಗ್ಯವಾಗಿದೆ. ನನ್ನ ಇಡೀ ದೇಹಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಇಮ್ಯುನಿಟಿ ಸಿಸ್ಟಮ್ ನನ್ನನ್ನ ಹಾಗೂ ನನ್ನ ಮಗುವನ್ನ ಎಲ್ಲ ಸೋಂಕುಗಳಿಂದ ರಕ್ಷಣೆ ಮಾಡ್ತಾ ಇರುವಂತಹ ನನ್ನ ಅತ್ಯುತ್ತಮವಾದ ದೇಹದ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ನನ್ನ ಇಡೀ ದೇಹ ಆರೋಗ್ಯವಾಗಿದೆ. ಪ್ರತಿಯೊಂದು ಜೀವಕೋಶವೂ ಕೂಡ ಆರೋಗ್ಯವಾಗಿದೆ. ನನ್ನ ಮಗುವನ್ನ ಬೆಳೆಸುವ ಸಾಮರ್ಥ್ಯ ನನ್ನ ಇಡೀ ದೇಹಕ್ಕೆ ಸಂಪೂರ್ಣವಾಗಿದೆ. ನಿಮ್ಮ ಇಡೀ ದೇಹವನ್ನು ನಂಬ್ತಾ ಅದರ ಎಲ್ಲ ಕೆಪಾಸಿಟಿಗಳಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ feel gratitude towards the capacity of your body and take a deep breath in and breathe out. Relax. ಈಗ ನಿಮ್ಮ ಮನೆಯವರೆಲ್ಲರನ್ನ ನೆನಪು ಮಾಡಿಕೊಂಡು ಅವರೆಲ್ಲರಿಂದ ನಿಮ್ಮ ಮನೆಯವರು ಬಂಧು ಬಳಗದವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್ ಯು ಅಲಾಟ್. ಮತ್ತು ನಿಮ್ಮ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇರುವಂತಹ ನಿಮ್ಮ ಕಲೀಗ್ಸ್ ಇರಬಹುದು, ಸಹೋದ್ಯೋಗಿಗಳು ಎಲ್ಲರನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ತಾ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ, ಅದೇ ರೀತಿ ನಿಮ್ಮ ತಂದೆ ತಾಯಿ ಹಾಗೂ ಗುರುಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ಜೀವನದಲ್ಲಿರುವ ಎಲ್ಲ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ಧನ, ಕನಕ, ವಸ್ತು, ವಾಹನ ಎಲ್ಲವಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ಇದೇ ಕೃತಜ್ಞತಾ ಭಾವದಿಂದ ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳಿ. ನಿಮ್ಮ ಬಾಯಿಯಿಂದ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಮೂಗಿನಿಂದ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಬಾಯಿಯಿಂದ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ಮಾಡಿ. ನಿಧಾನವಾಗಿ ಮೂಗಿನಿಂದ ಉಸಿರನ್ನ ಒಳಗ್ ತಗೊಳ್ಳಿ. ನಿಧಾನವಾಗಿ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ಇದೇ ಕೃತಜ್ಞತಾ ಭಾವದಿಂದ ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಮ್ಮ ಮುಖಕ್ಕೆ ಹಾಗೂ ಕಣ್ಣುಗಳಿಗೆ ಈ ಧ್ಯಾನದಿಂದ ಬಂದ ಶಕ್ತಿಯನ್ನ ಕಳಿಸಿ ನಿಧಾನವಾಗಿ ಕಣ್ಣುಗಳನ್ನ ಕತ್ತಲೆಯಲ್ಲೇ ಬಿಟ್ಟು ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ. ಓಕೆ, ಸೊ ಯಾರೆಲ್ಲ ಏನಾದ್ರೂ ಆಕ್ಟಿವಿಟೀಸ್ ನಾನು ಮಾಡಿಸೋದು ಯಾರು ಮಾಡಿ ಇನ್ನೊಂಚೂರು ಬ್ರೈನ್ ಆಕ್ಟಿವಿಟೀಸ್ ಮಾಡಿಸಿ. ಓಕೆ, ಇನ್ನು ಬೇಗ ಮಾಡಿಸಿ ಅಂತ ಹೇಳಿದ್ರ ಅಥವಾ ಬೇರೆ ಆಕ್ಟಿವಿಟೀಸ್ ಹೇಳಿದ್ರ? ಅಂದ್ರೆ ಬ್ರೈನ್ ಆಕ್ಟಿವಿಟೀಸ್ ನ ಇನ್ನೊಂಚೂರು ಮಾಡಿಸಿ. ಓಕೆ, ಬ್ರೈನ್ ಆಕ್ಟಿವಿಟೀಸ್. ಓಕೆ, ವಾಟ್ ವಿಲ್ ಡೂ ಇಸ್, ಆಕ್ಚುಲಿ ನನ್ನ ಸೈಟ್ಸ್ ಪ್ರಿಪೇರ್ ಆಗ್ತಾ ಇದೆ, ಅದರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅದು ಆಗ್ಬಿಟ್ರೆ ನಿಮ್ಗೆ ಪ್ರಿಪೇರ್ ಮಾಡ್ಸಕ್ಕೆ ಆಕ್ಟಿವಿಟೀಸ್ಗೆ ತುಂಬಾ ಈಸಿ. ಸೊ ಇವತ್ತು ಕೂಡ ಏನ್ ಮಾಡಿ ಅಂದ್ರೆ ಬೈಲ್ಯಾಟರಲ್ ಬ್ರೈನ್ ಆಕ್ಟಿವಿಟಿನೇ ಮಾಡೋಣ. ಓಕೆ, ಸೊ ಅಕಸ್ಮಾತ್ ನಿಮ್ಗೆ ಪೆನ್ ಅಂಡ್ ಪೇಪರ್ ಇದ್ರೆ ಓಕೆ, ವೈ ಡೋಂಟ್ ವಿ ಡೂ ಲೈಕ್ ಓಕೆ ಬ್ರೈನ್ ಜಿಮ್ ಮಾಡೋಣ. ಓಕೆ, ಬ್ರೈನ್ ಜಿಮ್ ತುಂಬಾ ದಿನ ಆಯ್ತು. ಯಾವ್ದ್ಯಾವ್ದು ಹೇಳ್ಕೊಟ್ಟಿದ್ದೆ ನೆನ್ಪಿದ್ಯಾ ಯಾರಿಗಾದ್ರು? ಇದನ್ನ ಬಿಟ್ಟು ಇವತ್ತು ಬೇರೆ ಮಾಡ್ತೀನಿ. ಓಕೆ, ಸೊ ಈ ಕೈಯಲ್ಲಿ 1 ಬರಿಬೇಕು, ಈ ಕೈಯಲ್ಲಿ 0. ಆಯ್ತಾ? ಒಂದ್ ಕೈಯಲ್ಲಿ 1, ಒಂದ್ ಕೈಯಲ್ಲಿ 0. ಟ್ರೈ ಮಾಡಿ.
ಅಲ್ಲ ಬರಿಬೇಡಿ, ಬಟ್ ಇಲ್ಲೇ ಹಿಂಗೆ ನಾನ್ ಮಾಡ್ತಿದ್ದೀನಲ್ವಾ ಆ ಥರನೇ ಮಾಡಿ. ಏನು ಒಂದು ಮೇಲೆ ಕೆಳಗೆ ಹೋಗ್ಬೇಕು, ಇನ್ನೊಂದು ರೌಂಡ್ ಹೋಗ್ಬೇಕು. ಓಕೆ, ಸೊ ಇದು ಸರಿಯಾಗಿ ಬರ್ತಾ ಇದೆ ಅಂತಂದ್ರೆ ಅದನ್ನ ಉಲ್ಟಾ ಓಕೆ, ಒಂದ್ ಕೈಯಲ್ಲಿ 1, ಇನ್ನೊಂದ್ ಕೈಯಲ್ಲಿ 0 ಸೈಮಲ್ಟೇನಿಯಸ್ಲಿ. ಓಕೆ, ಸೊ ನೇತ್ರ ಅವರು, ಶ್ರುತಿ ಅವರು, ರಕ್ಷಿತಾ, ವಿದ್ಯಾ, ದಿವ್ಯಾ ಮಾಡ್ತಾ ಇದ್ದೀರಾ? ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಹೊರಗಡೆ ಇದ್ದೀರಾ, ಮೇ ಬಿ ನಿಮ್ಗೆ ಆಗಿಲ್ಲ ಅನ್ಸುತ್ತೆ. ಬಟ್ ಮನೆಗೆ ಹೋದ್ಮೇಲೆ ಖಂಡಿತ ಟ್ರೈ ಮಾಡಿ ವಿತ್ ಯೋರ್ ಪಾರ್ಟ್ನರ್. ಓಕೆ, ಎಸ್. ಓಕೆ, ಸೊ ನಾವು ಇದನ್ನ ದಿನನಿತ್ಯ ನಮ್ಮ ಇದ್ರಲ್ಲಿ ಮಾಡ್ತೀವಿ. ಏನು ಪೂಜೆ ಮಾಡುವಾಗ ಈ ಕಡೆ ಗಂಟೆ ಹೊಡಿಬೇಕು, ಈ ಕಡೆ ಊದ್ಬತ್ತಿ ಬೆಳಗ್ಬೇಕು. ಇದು ಎಷ್ಟೋ ಜನಕ್ಕೆ ಟಾಸ್ಕ್ ತುಂಬಾ ಕಷ್ಟ. ಗಂಟೆ ಊದ್ಬತ್ತಿ ಜೊತೆ ಗಂಟೆನೂ ಕೂಡ ಹೋಗ್ತಾ ಇರುತ್ತೆ. ಇದನ್ನ ಇವಾಗ ಮೇ ಬಿ ಒಂದು ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಹಂತಕ್ಕೆ ಬಂದಿರ್ಬೋದು. ಬಟ್ ಚಿಕ್ಕವರಿದ್ದಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲ. ಅದ್ ಏನ್ ಮಾಡಿದ್ರು ಜೊತೆಗೆ ಹೋಗುತ್ತಲ್ವಾ. ಸೊ ಬಯೋಲೇಟರಲ್ ಬ್ರೈನ್ ಆಕ್ಟಿವಿಟಿನ ನಮ್ಮ ಪೂರ್ವಜರೇ ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಗಂಟೆನೂ ಈ ಕಡೆ ಗಂಟೆನೂ ಹೊಡಿಬೇಕು, ಈ ಕಡೆ ಊದ್ಬತ್ತಿನೂ ಬೆಳಗ್ಬೇಕು. ಸೊ ಆ ರೀತಿ. ಓಕೆ, ಫೈನ್. ಇನ್ನೂ ಒಂದು ಇದು ಗೊತ್ತಿರ್ಬೋದು ನಿಮ್ಗೆಲ್ಲ. ಒಂದು ಕೈ ಮುಂದೆ ಹೋಗ್ತಾ ಇರ್ಬೇಕು, ಇನ್ನೊಂದು ಕೈ ಹಿಂದೆ ಬರ್ತಾ ಇರ್ಬೇಕು. ಬರ್ತಾ ಬರ್ತಾ ಅದು ಮತ್ತೆ ಉಲ್ಟಾ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಮಾಡುವಾಗ. ಓಕೆ, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಬರ್ತಾ ಬರ್ತಾ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಹಿಂಗ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲ ಹಿಂಗ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ರೈಟ್, ಏನು ಒಂದು ಮುಂದೆ ಹೋಗ್ಬೇಕು, ಇನ್ನೊಂದು ಹಿಂದೆ ಬರ್ಬೇಕು. ಓಕೆ, ಸ್ಟ್ರೈಟ್ ಆಗಿ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಯು ಕ್ಯಾನ್ ಟ್ರೈ. ಸ್ವಲ್ಪ ಕೈ ನೋವು ಬರುತ್ತೆ, ಅವಾಗ ಸ್ವಲ್ಪ ರಿವರ್ಸ್ ಮಾಡಿದ್ರು ಪರವಾಗಿಲ್ಲ. ಓಕೆ, ಇದನ್ನ ಬೆರಳಲ್ಲೂ ಕೂಡ ಮಾಡ್ತಾರೆ. ಈ ತರ ಬೆರಳಲ್ಲಿ ಪೂರ್ತಿ ಕೈ ಮಾಡುವಾಗ ಸ್ವಲ್ಪ ನೋವಾಗ್ಬೋದು, ಅದಕ್ಕೆ ಬೆರಳಲ್ಲಿ ಕೂಡ ಒಂದು ಮುಂದೆ ಹೋಗುತ್ತೆ, ಒಂದು ಹಿಂದೆ ಓಕೆ, ಸೊ ಈ ತರ ಬೆರಳಲ್ಲಿ ಒಂದು ಮುಂದೆ ಹೋಗ್ಬೇಕು, ಒಂದು ಹಿಂದೆ ಬರ್ಬೇಕು. ಸೊ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಅದಲ್ಲ. ಓಕೆ, ರಾಜೇಶ್ವರಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಹಿಂಗೆ ಬಂತಲ್ವಾ. ಹಾ, ಸೊ ಬರ್ತಾ ಬರ್ತಾ ಅದು ಹಿಂಗೆ ಆಗ್ಬಿಡುತ್ತೆ. ಸೊ ವಿ ಶುಡ್ ಬಿ ವೆರಿ ಲೈಕ್ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆ, ಟ್ರೈ ಮಾಡಿ. ಒಂದು ಮುಂದೆ ಹೋಗುತ್ತೆ, ಇನ್ನೊಂದು ಹಿಂದೆ ಬರ್ತಾ ಇರಿ. ಒಂದ್ ಬೆರಳದಷ್ಟೇ ಕರೆಕ್ಟ್ ಆಗಿ ಬರ್ತಾ ಇದೆ, ಇನ್ನೊಂದ್ ಕಡೆದ್ ಆಗ್ತಾ ಇಲ್ಲ. ಎಸ್ ಎಸ್, ಹೌದು, ದಟ್ ಈಸ್ ಚಾಲೆಂಜ್. ಓಕೆ, ಸೊ ಇದು ಒಂದು. ಇದನ್ನ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾಡ್ಬೇಕು, ಆಯ್ತಾ. ಯಾರು ನಿಮ್ಮ ಪಾರ್ಟ್ನರ್ ಜೊತೆಗಿಲ್ಲ, ಇಲ್ಲ ಬೇರೆಯವ್ರ ಮನೇಲಿದ್ದೀರಾ, ಅಮ್ಮನ ಮನೇಲಿದ್ದೀರಾ. ಸೊ ಸುಮಾರು ಜನ ಅಮ್ಮನ ಮನೇಲಿದ್ದೀರಾ, ಅಣ್ಣನ ಮನೇಲಿದ್ದೀರಾ, ಇದೆಲ್ಲ ಇದೆ ಅಲ್ವಾ. ಸೊ ಅಕಸ್ಮಾತ್ ಪಾರ್ಟ್ನರ್ ಜೊತೆಗಿಲ್ಲ ಅಂತಂದ್ರೆ ನೀವು ಯಾರಿದಾರೋ ಅವ್ರ ಜೊತೆ ಮಾಡಿ. ಓಕೆನಾ. ಸೊ ನಿಮ್ಮ ಅಣ್ಣ, ಅತ್ತಿಗೆ, ಅಥವಾ ಯಾರಾದ್ರೂ ಪಕ್ಕದ ಮನೆ ಪಾಪು ಬರುತ್ತೆ ಆಟ ಆಡಕ್ಕೆ, ಅವ್ರ ಜೊತೆ ಮಾಡಿ, ಹಂಗೆ. ಓಕೆ, ಯಾರ ಜೊತೆನಾದ್ರೂ ಮಾಡಿ. ಸೊ ಒಬ್ರು ಜೊತೆಗಿದ್ದಾಗ ಇನ್ನ ಚೆನ್ನಾಗಿ ನಮ್ಗೆ ಕಾಂಪಿಟೇಷನ್ ರೈಟ್. ಓಕೆ, ಸೊ ಇನ್ನು ಒಂದು ಪಾಯಿಂಟ್ ಟು ದ ರ್ಯಾಬಿಟ್ ಮಾಡಿದ್ವಿ ಅನ್ಸುತ್ತಲ್ವಾ. ಸೊ ಕ್ಲಾಪ್ ಅಂಡ್ ದೆನ್ ಇದು ರ್ಯಾಬಿಟ್, ಇದು ಪಾಯಿಂಟ್ ಮಾಡ್ಬೇಕು, ಆಯ್ತಾ. ರ್ಯಾಬಿಟ್ ಕಡೆಗೆ ಬೆರಳು ಮಾಡಿ ತೋರಿಸ್ಬೇಕು. ಸೊ ಇದು ರ್ಯಾಬಿಟ್, ಇದು ಬೆರಳು ಮಾಡಿ ತೋರಿಸ್ಬೇಕು. ಓಕೆ, ರ್ಯಾಬಿಟ್ ನಮ್ ಕಡೆ ನೋಡ್ತಾ ಇರುತ್ತೆ. ರ್ಯಾಬಿಟ್ ಇಂದು ವೈಟ್, ಆಲ್ಮೋಸ್ಟ್ ವೈಟ್ ಇರುತ್ತಲ್ವಾ, ಇಲ್ಲಿ ಕಿವಿಗಳು ಬಂದಿರುತ್ತಲ್ಲ ಅದು. ಓಕೆ, ಇದು ರ್ಯಾಬಿಟ್, ಪಾಯಿಂಟ್ ಟು ದ ರ್ಯಾಬಿಟ್. ಕ್ಲಾಪ್, ಪಾಯಿಂಟ್ ಟು ದ ರ್ಯಾಬಿಟ್. ಸೊ ಆಲ್ಟರ್ನೇಟಿವ್. ಸೊ ಬರ್ತಾ 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 ಫಾಸ್ಟ್ ಆಗ್ಬೇಕದು. ಓಕೆ, ನಂದು ತಪ್ಪಾಯ್ತು. ಓಕೆ, ಸೊ ಎಸ್, ಪಾಯಿಂಟ್ ಟು ದ ರ್ಯಾಬಿಟ್.
ಹೌದು. ಪೂರ್ತಿ ಬೆರಳು ಮರ್ಚೋಕೆ ಕಷ್ಟ. ಹಾ ಹೌದು. ಸೊ ಮಾಡ್ತಾ ಮಾಡ್ತಾ ಸ್ವಲ್ಪ ಬೆರಳು ಎಲ್ಲ ನೋವು ಬರ್ಬೋದು, ಬಟ್ ಅವಾಗ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಯಾವಾಗ ನಿಮ್ಗೆ ಮತ್ತೆ ಕಂಫರ್ಟಬಲ್ ಅನ್ಸುತ್ತೆ ಮಾಡ್ಬೇಕನ್ಸುತ್ತೆ ಮತ್ತೆ ಸ್ಟಾರ್ಟ್ ಮಾಡಿ. ಓಕೆ, ವೆರಿ ಹೆಲ್ಪ್ಫುಲ್ ಇದು. ಬಯೋಲೆಟರಲ್ ಬ್ರೈನ್ ಆಕ್ಟಿವಿಟಿಗೆ ಇದು ಒಂದು ಎಕ್ಸಾಂಪಲ್. ಓಕೆ, ಬ್ರೈನ್ ಜಿಮ್ ಅಂತ ಕೂಡ ಕರೀತಾರೆ ಇದನ್ನ. ಆಲ್ಮೋಸ್ಟ್ ತುಂಬಾ ಥರದ ಬ್ರೈನ್ ಜಿಮ್ಸ್ ಇದೆ. ಓಕೆ, ಸೊ ನಾನು ಐ ಸ್ಟ್ರಗಲ್ ಲಾಟ್ ಇನಿಷಿಯಲಿ. ಏನಿದು ಚೆನ್ನಾಗಿದೆ ಬಟ್ ಸಿಗ್ತಾ ಇಲ್ವಲ್ಲ. ಸೊ ಎಷ್ಟೋ ಕಡೆ ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿ ಮಾಡಿ ಅಂಡ್ ನಮ್ಮ ಮಕ್ಕಳಿಗೆ ಇದು ಇನ್ನ ಒಳ್ಳೇದು. ಮಗು ಬಂದ್ಮೇಲೂ ಅದಕ್ಕೆ ನಿಧಾನವಾಗಿ ಒಂದೊಂದೇ ಈ ತರ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೋದು. ಸೊ ವೆನ್ ಇಟ್ ಇಸ್ ಡೆವಲಪಿಂಗ್, ಚಿಕ್ಕ ವಯಸ್ಸಲ್ಲಿ ಬರೋದಿಲ್ಲ, ಬಟ್ ಒಂದು ತ್ರೀ ಇಯರ್ಸ್ ಅಲ್ಲಿ ನನ್ನ ಮಗಗ್ ಮಾಡಿಸ್ತಾ ಇದೆ. ಹೆಂಗೆ ಅಂದ್ರೆ ಅದು ಹಿಂಗೆ ನಾನ್ ಮಾಡ್ದಂಗೆ ಮಾಡ್ಬೇಕು ಈ ತರ. ಸೊ ದಿಸ್ ಇಸ್ ವೆರಿ ಈಸಿ ಮಕ್ಳಿಗೆ ಮಾಡಕ್ಕೆ ಅಲ್ವಾ. ಫಸ್ಟ್ 2 ಮಡ್ಚೋದು, ಆಮೇಲೆ 2 ಓಪನ್ ಮಾಡೋದು. ಸೊ ನಮ್ಮನ್ನ ಅವ್ರು ಫಾಲೋ ಮಾಡ್ಬೇಕು. ಸೊ ಬರ್ತಾ ಬರ್ತಾ ಇದು ಮಾಡೋದ್ ಕಷ್ಟ ಆಗ್ತಾ ಇತ್ತು 3 ಇಯರ್ಸ್ ಅಲ್ಲಿ ಅವನ್ಗೆ. ಆಮೇಲೆ ಒಂದ್ 2 ದಿನ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಮ್ನೆ ಕುತ್ಕೊಂಡಾಗ ಓಕೆ ಇದನ್ ಮಾಡ್ ನೋಡೋಣ ಅಲ್ವಾ. ಸೊ ಸುಮ್ನೆ ಕುತ್ಕೊಂಡಾಗ ಅವನ್ ಏನ್ ಮಾಡ್ತಿದ್ದ ಅಂದ್ರೆ ಇದು ನೋಡೋದು, ಹಿಂಗ್ ಮಾಡೋದು, ಇದಲ್ಲ ಇದು ಸೊ ಹಂಗೆ ಒಬ್ಬನೇ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದ. ಸೊ ಅದು ಒಂಥರ ಚೆನ್ನಾಗ್ ಅನ್ಸುತ್ತೆ. ಬರ್ತಾ ಬರ್ತಾ ಮಕ್ಳಿಗೆ ಇದು ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಇದು ಅಷ್ಟೇ, ಪಾಯಿಂಟ್ ಟು ದ ರ್ಯಾಬಿಟ್ ತುಂಬಾ ಇಷ್ಟ ಅವ್ನಿಗೆ. ಸೊ ಇದು ಮಾಡೋದ್ ಸ್ವಲ್ಪ ಕಷ್ಟ ಮಕ್ಳಿಗೆ, ಬಟ್ ಬರ್ತಾ ಬರ್ತಾ ಅದನ್ನ ಮಾಡೋದೇ ಒಂಥರ ಫೋಕಸ್. ಅದೇನ್ ಫೋಕಸ್ ಮಾಡ್ತಾರಲ್ವಾ, ಟ್ರೈ ಮಾಡ್ತಾರಲ್ವಾ, ಅಲ್ಲಿ ಇರೋದು ರಿಸಲ್ಟ್ಸ್ ಅಲ್ವಾ. ಸೊ ನಾವ್ ಎಷ್ಟು ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗೋದನ್ನ ಮತ್ತೆ ಅದಕ್ಕೆ ತಗೊಂಡ್ ಬಂದ್ ನಿಲ್ಲಿಸ್ತೀವಲ್ಲ, ದ್ಯಾಟ್ ಈಸ್ ಬೆನಿಫಿಷಿಯಲ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇನ್ನೂ ಕೂಡ ಮಾಡೋಣ. ಇನ್ನ ಜಾಸ್ತಿ ಬ್ರೈನ್ ಜಿಮ್ ಜೊತೆಗೆ ಬರ್ತೀನಿ. ಓಕೆ, ಸೊ ಇವತ್ತಿಗೆ 3 ತರದ್ದು ಹೇಳ್ಕೊಟ್ಟಿದ್ದೀನಿ. ಇದನ್ನ ನೆಕ್ಸ್ಟ್ ಮನೇಲೂ ಕೂಡ ಮಾಡಿ. ಓಕೆ, ನನ್ ಕಡೆ ಒಂದು ಆಕ್ಟಿವಿಟಿ ಮ್ಯೂಸಿಕ್ ಇತ್ತು. ಸೊ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಆ ಮ್ಯೂಸಿಕ್ ಪ್ಲೇ ಮಾಡಿ ಅದು ನಿಲ್ಲೋ ತನಕನೂ ಬ್ರೈನ್ ಜಿಮ್ ಮಾಡ್ತಾ ಇದ್ವಿ. ಸೊ ಅದನ್ನು ಕೂಡ ಮಾಡ್ಬೋದು, ನೆಕ್ಸ್ಟ್ ಕ್ಲಾಸ್ ನ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ.